ನಿಮ್ಮ ಮೊಬೈಲ್ನಲ್ಲಿ ವೈರಸ್. ಇನ್ಸ್ಪೆಕ್ಟರ್ ಆರ್ ಜಗದೀಶ್. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯ ಮಾಸಿಕ ಸಭೆಯಲ್ಲಿ ಠಾಣೆಯ ಇನ್ಸ್ಪೆಕ್ಟರ್ ಆರ್ ಜಗದೀಶ್ ರವರು ಆಂಡ್ರಾಯ್ಡ್ ಫೋನ್ ಬಳಕೆದಾರರು ಎಚ್ಚರ ವಹಿಸಬೇಕಾದ ವಿವರಗಳು, ಹೊರ ದೇಶದವರಿಗೆ ಬಾಡಿಗೆ ನೀಡುವಾಗ ಪೊಲೀಸರ ಗಮನಕ್ಕೆ ತರುವಂತಹ ಪ್ರಕ್ರಿಯೆಗಳು, 112 ನಿಂದ ಸಾರ್ವಜನಿಕರಿಗೆ ಸಿಗುವ ಅನುಕೂಲಗಳು, ಹೀಗೆ ಹಲವು ರೀತಿಯ ಉದಾಹರಣೆಗಳನ್ನು ನೀಡುತ್ತಾ ಸಭೆಗೆ ಬಂದವರಿಗೆ ಮನಮುಟ್ಟುವಂತೆ ಉಪಯುಕ್ತ ಮಾಹಿತಿಗಳನ್ನು ನೀಡಿದರು. ಬೆಳಗ್ಗೆ ಬಂದು ಒಂದು ಬ್ಯಾಗ್ ಕಾಲ್ ಹಾಕೊಂಡ್ಬಂದು ಶಾಪ್ ಓಪನ್ ಮಾಡಬೇಕು. 5:15 ಒಬ್ಬ ಬಂದ್ಬಿಟ್ಟು ಆ ವಜ್ಜಿನ ಬಿಡಿಸ್ಬಿಟ್ಟು ಬ್ಯಾಗ್ ಕಿತ್ಕೊಂಡು ಹೋಗ್ತಾನೆ. 5:15 ಆಯ್ತು. ಆ ವಜ್ಜಿಗೆ ನಾ ಬುದ್ಧಿವಾದ ಹೇಳ್ದೆ, ಅಲ್ಲಮ್ಮ ಹಿಂದೂ ಮುಂದೆ ಯಾರು ಇಲ್ಲ, ನನಗೆ ನೀನ್ ಕತ್ತಲ್ಲಿ ಬಂದು ಅಂಗಡಿ ಓಪನ್ ಮಾಡೋ ಅಂತದ್ದು ಏನಿತ್ತು, ಒಂದು 6:15 ಬೆಳಕಾದ್ಮೇಲೆ ಬರ್ಬೋದಾಗಿತ್ತಲ್ಲ ಅಂತ. ಬಟ್ ಆ ಹೆಣ್ಣು ಹೇಳೋದೇನಂದ್ರೆ, ಸ್ವಾಮಿ ಬೆಳಗ್ಗೆನೆ ಹಾಲು ಇಟ್ಟಿರ್ತಾರೆ, ಹಾಲು ತೆಗೆದು ಒಳಗಡೆ ಇಡಬೇಕು, ಅದಕ್ಕೋಸ್ಕರ ನಾನು ಕತ್ತಲ್ಲಿ ಬರ್ತೀನಿ ಅಂತ. ಇದು ಏನ್ ಮಾಡ್ಬೇಕು? ಅಕ್ಕಪಕ್ಕದವ್ರಿಗೆ ಎಲ್ರಿಗೂ ಕೂಡ, ಈಗ ಅವ್ನು ಯಾವನೋ ಬಂದು ಅರ್ಧ ಗಂಟೆ ಓಡಾಡ್ತಾವ ರೋಡಲ್ಲಿ, ನಾವು CC ಕ್ಯಾಮ್ರಾ ನಾವು ನೋಡಿದೀವಿ. ನಾವು ಅದ್ರಲ್ಲಿ ಯಾಕೆ ಬಂದಿದ್ಯಾ ಅಂತ ಅಲ್ಲಿ ಮನೆಯವ್ರು ಕೇಳೋರು ಯಾರು ಗತಿ ಇಲ್ಲ. ನಾನು ಯಾಕೆ ಪದ ಬಳಸ್ತೀನಿ ಅಂತಂದ್ರೆ, ಯಾರೋ ಒಬ್ಬ ಬೈಕಲ್ಲಿ ಬಂದು ನಿಂತ್ಕೊಂತಾರೆ, ಯಾರೋ ಹುಡುಗಿ ಬಂದು ನಿಂತ್ಕೊಂತಾರೆ, ಕೇಳಬೇಕಲ್ಲಿ ನಿಮ್ ಮನೆ ಯಾಕಪ್ಪ ನೀವು ಎಲ್ಲಿ ಬಂದಿದ್ಯಾ ಅಂತ. ಇದು ಯಾವಾಗ ಸಾಧ್ಯ ಅಂತಂದ್ರೆ, ನೆರೆಹೊರೆಯವರೆಲ್ಲ ನಾವೆಲ್ಲ ಬಂಧು ಅಂತ ಇದ್ದಾಗ ಮಾತ್ರ ಸಾಧ್ಯ. ನಾವೇ ಅಕ್ಕಪಕ್ಕ ನೀರು ಕಿತ್ತಾಟ ಮಾಡ್ಕೊಳ್ಳೋದು, ಮನೆ ಕಿತ್ತಾಟ ಮಾಡ್ಕೊಳ್ಳೋದು, ಗಾಡಿ ಪಾರ್ಕಿಂಗ್ ಮಾಡಿದ್ದಕ್ಕೇನೆ ದೊಣ್ಣೆಗಳು ತಗೊಂಡು ಹೊಡೆದಾಡ್ಕೊಂಡಿದ್ರೆ, ಫಾರಿನರ್ ಅಂತಂದ್ರೆ ಯಾರೋ ಒಬ್ಬ ಕ್ರಿಮಿನಲ್ ಕೆಲಸ ಮಾಡೋದು ಈಸಿಯಾಗಿ ನಮ್ಮ ಮನೆ ಮುಂದೆ ಬಂದು ಸೇರ್ಕೊಂತಾರೆ. ಯಾವಾಗ ನಾವು ಒಗ್ಗಟ್ಟಿಂದ ಇರ್ತೀವಿ, ನಮ್ ಏರಿಯಾಗಳು, ನಮ್ ಲೊಕ್ಯಾಲಿಟಿಗಳು ನಾವು ಒಗ್ಗಟ್ಟಿದ್ದಾಗ, ಯಾರೇ ಹೊರಗಡೆಯಿಂದ ಕ್ರಿಮಿನಲ್ಸ್ಗಳು ಬಂದು ಏನೂ ಮಾಡಕ್ಕಾಗಲ್ಲ ನಮ್ಮ ಸಿಸ್ಟಮ್ ಅಲ್ಲಿ. ಮೇನ್ ಇದು ಮನೆಗೆ ಪೊಲೀಸ್ ಅನ್ನೋ ಒಂದು ಕಾನ್ಸೆಪ್ಟ್ ಏನು ನಮ್ಮ ಗೃಹ ಮಂತ್ರಿಗಳು ಸರ್ ಮಾಡಿದಾರಲ್ಲ, ಇದು ತುಂಬಾನೇ ಚೆನ್ನಾಗಿದೆ. ಹಿಂದೆನೂ ಇತ್ತು, ಬಟ್ ಅದಕ್ಕೊಂದು ಹೊಸದಾದ ಒಂದು ಪರಿಕಲ್ಪನೆಯಲ್ಲಿ ಅದನ್ನ ತಂದಿದ್ದಾರೆ, ಮನೆಗೆ ಪೊಲೀಸ್ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ನಮ್ಮ ಪೊಲೀಸ್ನವರು ಕಲರ್ ಡ್ರೆಸ್ ಅಲ್ಲಿ ಬರೋದಿಲ್ಲ. ಹೇಳ್ತೀವಿ ನೋಡಿ, ಕಂಪಲ್ಸರಿ ಯೂನಿಫಾರ್ಮ್ ಹಾಕಿರ್ತಾರೆ. ಅವ್ರ ಮನೆ ಹತ್ರ ನಿಮ್ಮ ಯಾವ್ದು ಜಾತಿ ಧರ್ಮ ಏನು ಮಾಹಿತಿ ನಾವು ಕಲೆಕ್ಟ್ ಮಾಡ್ಕೊಳಕ್ ಬರಲ್ಲ. ಅದ್ರ ಬದಲು ನಾವೇ ಬಂದು ನಿಮ್ಮ ಮನೆಗಳಿಗೆ ಮಾಹಿತಿ ಕೊಡ್ತೀವಿ. ಇದು ನಾನೇ ಮಾಡಿರೋದು. ಈ ಠಾಣೆನಲ್ಲಿ ಏನೇನು ಸೌಲಭ್ಯಗಳಿದೆ ಆನ್ಲೈನ್ಗಳಲ್ಲಿ ಪೊಲೀಸ್ ಠಾಣೆಯಿಂದ ನಿಮ್ಗೆ ಸಿಗುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಪೊಲೀಸ್ ಠಾಣೆಗೆ ಹೋಗ್ದಲ್ಲ ರೀತಿ ನೀವು ಆನ್ಲೈನ್ ನಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಬಹುದು. ಯಾವುದೇ ಹೆಣ್ಣು ಮಕ್ಕಳು ಮೊಬೈಲ್ ಫೋನೇ ಯೂಸ್ ಮಾಡೋದ್ ಬೇಕಾಗಿಲ್ಲ. ನಮ್ಮ ದ್ವಾರಕಾ ಹೋಟ್ಲ್ ಮುಂದೆಗಡೆ ವುಮೆನ್ಸ್ ಐಲ್ಯಾಂಡ್ ಅಂತ ಇದೆ. ನಾನು ಸುಮಾರು ಸರಿ ಹೇಳಿದ್ದೀನಿ, ಬ್ಲೂ ಕಲರ್ ನಲ್ಲಿ ಯಾರಾದ್ರೂ ಹೋದ್ರೆ ಆ ದ್ವಾರಕಾ ಹೋಟ್ಲ್ ಆಪೋಸಿಟ್ ನಿಮಗೆ ಫುಟ್ಪಾತ್ ಮೇಲೆ ಒಂದು ಪೋಸ್ಟ್ ಬಾಕ್ಸ್ ತರ ಇದೆ. ಅದನ್ನ ಒಂದು ವುಮೆನ್ಸ್ ಐಲ್ಯಾಂಡ್ ಅಂತ ಕರಿತೀವಿ. ಅದ್ರಲ್ಲಿ ಒಂದು ಬಟನ್ ಇರುತ್ತೆ, ಮೇಲ್ಗಡೆ ಒಂದು ಕ್ಯಾಮ್ರಾ ಇರುತ್ತೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ವುಮೆನ್ಸ್ ಐಲ್ಯಾಂಡ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಇವತ್ತು ಎಲ್ಲರ ಹತ್ರ ಮೊಬೈಲ್ ಫೋನ್ ಇದೆ ಬಿಡಿ, ಬಟ್ ಒಂದ್ ವೇಳೆ ಮೊಬೈಲ್ ಫೋನ್ ಇಲ್ಲ ಅಂದ್ರೂ ಕೂಡ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಒಂದು ಬಟನ್ ಒತ್ತಿದ ತಕ್ಷಣ ಆ ಮೇಲ್ಗಡೆ ಇರೋ ಕ್ಯಾಮ್ರಾದಿಂದ ಕಮಿಷನರ್ ಆಫೀಸ್ ಇಂದ ಒಂದು ಕಮಾಂಡ್ ಸೆಂಟರ್ ಅಂತ ಇದೆ, ಅವ್ರಿಗೆ ಲೈವ್ ಬರುತ್ತದೆ. ಯಾರೋ ಒಂದ್ 4 ಜನ ಹುಡುಗರು ದಯಾನಂದ ಕಾಲೇಜಿಂದ ಹುಡುಗಿನ ಚುಡಾಯಿಸ್ಕೊಂಡು ಹಿಂದೆ ಬಂದ್ರು ಅಂದ್ರೆ, ಆ ಹುಡುಗಿ ದ್ವಾರಕಾ ಹೋಟ್ಲ ಹತ್ರ ಹೋಗಿ ಹಿಂಗ್ ಒತ್ಬಿಟ್ಟು ಆ ಕ್ಯಾಮ್ರಾ ಕನೆಕ್ಟ್ ಆದ್ರೆ, ಆ ಹುಡುಗಿಯಿಂದ ಯಾರಿದ್ದಾರೆ ಎಲ್ಲ ಕಾಣಿಸುತ್ತೆ ಆ ಕ್ಯಾಮ್ರಾದಲ್ಲಿ. ಮೊಬೈಲ್ ಫೋನೇ ಬೇಕಾಗಿಲ್ಲ. ಇದಕ್ಕೆ ವುಮೆನ್ಸ್ ಐಲ್ಯಾಂಡ್ ಅಂತ ಬೆಂಗಳೂರು ಸಿಟಿ ತುಂಬಾ ಸ್ಥಳಗಳಲ್ಲಿ ಇದಾವೆ. ಇದನ್ನ ಒಬ್ಬೊಬ್ಬರಿಗೆ ಕೊಡ್ತೀನಿ, ಎಲ್ಲ ಪಾಸ್ ಮಾಡ್ಕೊಂಡು ಹಿಂದೆ ತನಕ ಕಳಿಸಿ. ನಮ್ಮ ಸ್ಟೇಷನ್ ದ್ವಾರಕಾ ಹೋಟೆಲ್ ಏರಿಯಾ ಮುಂದೆಗಡೆ ಇದಿದೆ, ಬ್ಲೂ ಕಲರ್ ಇದೆ. ಬ್ಲೂ ಕಲರ್ ಇದು ಈ ATM ಬಾಕ್ಸ್ ಬರ್ತದಲ್ಲ, ಆ ಟೈಪ್ ಒಂದು ಪೋಸ್ಟ್ ಆಫೀಸ್ ತರ ಇರುತ್ತೆ. ಇದ್ರದ್ದು ಎಷ್ಟೋ ಜನ ಬಳಸ್ಕೊಳ್ತಾ ಇಲ್ಲ ಇದ್ರ ಉಪಯೋಗನ. ಲಕ್ಷಾಂತರ ರೂಪಾಯಿ ಸಾರ್ವಜನಿಕಗೋಸ್ಕರ ಇಲಾಖೆ ಖರ್ಚು ಮಾಡ್ತಾ ಇದೆ. ಆಯ್ತು, ಇಲಾಖೆ ಖರ್ಚು ಮಾಡಿದ್ರೆ ಅದು ಯಾರ ಹಣ? ನಿಮ್ಮ ಹಣನೇ, ನಿಮ್ಮ ಟ್ಯಾಕ್ಸ್ ಹಣದಿಂದನೇ ನಿಮ್ಗೋಸ್ಕರನೇ ಖರ್ಚು ಮಾಡ್ತಾ ಇದೀವಿ. ಅದು ಯಾರು ಬಳಸ್ಕೊಳ್ತಾ ಇಲ್ಲ. ಪಾಸ್ ಮಾಡ್ತಾ ಹೋಗಪ್ಪ ಇದನ್ನ. ಒಂದು ಹೋಗೋದು ಬಟನ್ ಒತ್ತಿದ್ರೆ ಹುಡುಗಿ, ಎಷ್ಟೋ ಸಲ ಹುಡುಗಿನೇ ಅಂತಲ್ಲ, ಕೆಲವು ಹುಡುಗನೇ ಯಾರೋ ತೊಂದರೆ ಕೊಡ್ತಾವ್ರೆ ಅಂದ್ರೆ ಅವ್ನು ಒತ್ತಿದ್ರೆ ಅದು ಲೈವ್ ನೋಡ್ತಾರೆ, ಅವ್ರು ಹಿಂದೆ ಮುಂದೆ ಯಾರಿದ್ದಾರೆ ಅಂತ ಅಂದ್ಬಿಟ್ಟು. ಕಾರ್ತಿಕ್ ಫೋಟೋ ಇದು ಬೆಂಗಳೂರು ನಗರದಲ್ಲಿ ತುಂಬಾ ಕಡೆ ಈ ರೀತಿ ವುಮೆನ್ಸ್ ಐಲ್ಯಾಂಡ್ ಅಂತ ಇದಾವೆ. ನಿಮ್ಮ ಮನೆಯಲ್ಲೂ ಅಟ್ಲೀಸ್ಟ್ ನಾವು ಮನೆಗೆ ಬಂದಾಗ ನಾವು ಈ ರೀತಿ ಪಾಂಪ್ಲೆಟ್ ಕೊಡೋ ವ್ಯವಸ್ಥೆ ನಾನು ಮಾಡಿದ್ದೀನಿ, ಎಲ್ಲೂ ಮಾಡಿಲ್ಲ ಇದನ್ನ. ಇದ್ರಲ್ಲಿ ಏನಾಗುತ್ತೆ ನೋಡಿ, ಮೊದಲು ಲಾಕ್ಡ್ ಹೌಸ್ ಚೆಕಿಂಗ್ ಸಿಸ್ಟಮ್ ಅಂತ ಮಾಡಿದೀನಿ. ಇದು ನಮ್ಮ DCP ಸಾಹೇಬ್ರನ್ನೇ ಮುತುವರ್ಜಿ ವಹಿಸಿ. ಇದು ಏನಂದ್ರೆ, ಯಾರೇ ಮನೆಯವರು ಊರಿಗೆ ಲಾಕ್ ಮಾಡ್ಕೊಂಡು ಹೋದ್ರೆ, ಟೂರಿಸ್ಟ್ ಪ್ಲೇಸ್ ಹೋಗ್ಬೋದು ಅಥವಾ ರಿಲೇಟಿವ್ ಪ್ಲೇಸ್ ಹೋಗ್ಬೋದು, ಸಮ್ಮರ್ ಹಾಲಿಡೇಸ್ ನಲ್ಲಿ ಬೇರೆ ಎಲ್ಲಾದ್ರೂ ಹೋಗ್ಬೋದು, ಲಾಕ್ ಆಗಿರೋ ಮಾಹಿತಿಯನ್ನ, ಇನ್ಫಾರ್ಮೇಶನ್ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇದನ್ನ ನೀವು ಕೊಟ್ರೆ, ಎವ್ರಿ ನೈಟ್ 3 ಟೈಮ್ಸ್ ಆ ಮನೆ ಚೆಕ್ ಆಗುತ್ತೆ ಪೊಲೀಸ್ ಸ್ಟೇಷನ್ ಇಂದ. ಆ ಮನೆಗೆ ಯಾರಾದ್ರೂ ಬಂದು ಕಳ್ತನ ಮಾಡೋದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ. ಬಟ್ ತುಂಬಾ ಜನ ಇದನ್ನ ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಡ್ತಾ ಇಲ್ಲ. ಈ ಮಾಹಿತಿ ಏನ್ ಮಾಡ್ತೀವಿ ನಾವು, ಇದನ್ನ ಕಂಟ್ರೋಲ್ ರೂಮ್ ನಂಬರ್, ವಾಟ್ಸ್ಆಪ್ ನಂಬರ್ ಕೂಡ ನಾವು ಇದನ್ನ ಕೊಡ್ತೀವಿ. ನೀವು ಇದನ್ನ ವಾಟ್ಸ್ಆಪ್ ಅಲ್ಲಿ ಕೂಡ ಡೀಟೇಲ್ಸ್ ಕಳಿಸಿದ್ರೆ, ಆ ಮನೆ ಡೋರ್ ನಂಬರ್ ನಮ್ಮ ನೈಟ್ ಅಲ್ಲಿ ಕಂಟ್ರೋಲ್ ರೂಮ್ ಅವರು ಇನ್ಫಾರ್ಮೇಶನ್ ಕೊಟ್ಟು ಆ ಸ್ಟೇಷನ್ ಅವರು ಎವ್ರಿ ನೈಟ್ 3 ಟೈಮ್ಸ್ ಚೆಕಿಂಗ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಮನೆ ಕಳ್ತನ ಆಗಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಎಷ್ಟೋ ಜನ ನಮ್ಮಲ್ಲಿ ಏನಂತ ಅಂದ್ರೆ,
ಯಾವ ಪೊಲೀಸರಿಗೆ ಹೇಳಿದ್ರೆ ಪೊಲೀಸರೇ ಕಳ್ತನ ಮಾಡಿಸ್ಬಿಡ್ತಾರೋ ಅನ್ನೋ ಒಂದು ಕೆಟ್ಟು ಇದು ಇನ್ನೂ ತಲೆಯಲ್ಲಿದೆ ಎಷ್ಟೋ ಜನಗಳಿಗೆ. ಯಾರಿಗೂ ಗೊತ್ತಿಲ್ಲ, ನಾವ್ ಹೇಳಿದ್ರೆ ಪೊಲೀಸ್ನವರೇ ಕಳ್ಳರಿಗೆ ಕಳ್ತನ ಮಾಡಿಸ್ಬಿಟ್ರೆ ಅನ್ನೋ ಒಂದು ಕೆಟ್ಟು ಇದ್ದು ನಮ್ಮ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅದನ್ನ. ಬಟ್ ಆ ರೀತಿ ಯಾವ ತರದ್ದು ಇಲ್ಲ. ಯಾಕಂದ್ರೆ ಅದು ಕೊಟ್ಟಾಗ ನಮ್ಮ ಹೊಯ್ಸಳ ವಾಹನಗಳು ಹೋದಾಗ ಅವ್ರ ಹತ್ರ ಇದೇ ತರ ಕ್ಯಾಮ್ರಾ ಇರುತ್ತೆ, ಈ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ, ಅಲ್ಲಿ ಹೋಗಿ ಬಂದಿರುವಂತದ್ದು. ಸೊ ಅಕ್ಕಪಕ್ಕ ಏನಾದ್ರು ಚೆಕ್ ಮಾಡ್ತಾರೆ. ಈ ರೀತಿ ಬೇರೆ ಬೇರೆ ಟೈಮ್ ಒಂದು 3-4 ಸರಿ ಹೋದ್ರೆ ಕಳ್ಳನಿಗೆ ಯಾವ ಟೈಮ್ ಯಾರು ಬರ್ತಾರೆ ಅಂತ ಗೊತ್ತಾಗೋದಿಲ್ಲ ಪೊಲೀಸ್ನವರು ಅದನ್ನ. ಸೊ ಹಾಗಾಗಿ ನೀವು ನಿಮ್ಮ ಅಕ್ಕಪಕ್ಕ ಎಲ್ರಿಗೂ ಹೇಳ್ಬೇಕು, ಮನೆ ಬೀಗ ಹಾಕಿ ಹೊರಗಡೆ ಹೋಗೋ ಸಂದರ್ಭಗಳಲ್ಲಿ ಇದನ್ನ ಲೋಕಲ್ ಸ್ಟೇಷನ್ಗೆ ಮಾಹಿತಿ ಕೊಟ್ರೆ ನೀವು ವಾಪಸ್ ಬರೋ ತನಕ ಆ ಮನೆಯನ್ನ ಒಂದು 3-4 ಸರಿ ರಾತ್ರಿ ಹೊತ್ತು ಚೆಕ್ ಮಾಡ್ಲಾಗ್ತದೆ. ಇದು ಆಮೇಲೆ 112 ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಮೊದಲು 100ಗೆ ನಾವು ಫೋನ್ ಮಾಡ್ತಾ ಇದ್ದು. ಒಂದು ಖುಷಿ ವಿಷಯ ಏನಂತಂದ್ರೆ ನಾವ್ ಯಾರು ಎಲ್ಲದ್ರಲ್ಲೂ ಎಕ್ಸ್ಪರ್ಟ್ ಏನಲ್ಲ. ಹಾವು ಬಂದಿದ ತಕ್ಷಣ ಹಾವುಗಳು ಹಿಡಿದು ಬಿಡ್ತಾರೆ, ಹಸು ಬಂದಿದ ತಕ್ಷಣ ಗೂಳಿನ ಎತ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಒಂದು ಜನಗಳಲ್ಲಿ ಏನ್ ಕಲ್ಪನೆ ಇದೆ ಅಂತಂದ್ರೆ ಏನೋ ಒಂದು ಪೊಲೀಸ್ ಫೋನ್ ಮಾಡಿದ್ರೆ ಇದು ಸಾಲ್ವ್ ಮಾಡ್ತಾರೆ ಅಂತ. ಈಗ ಇತ್ತೀಚೆಗೆ ಏನಾಯ್ತು ಅಂದ್ರೆ ಎಷ್ಟೋ ನೋಡಿರ್ಬೋದು, ಪೊಲೀಸ್ ಠಾಣೆಗೆ ಒಂದ್ಸರಿ ಕೋಬ್ರಾಗಳು ಬಂದ್ಬಿಡುತ್ತೆ, ಪೊಲೀಸ್ನವರೇ ಓಡೋಗ್ಬಿಡ್ತೀವಿ ಈಚೆ ಕಡೆ. ಸೊ ಯಾಕಂದ್ರೆ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ನಾವೆಲ್ಲ ಮನುಷ್ಯ ತಾನೆ. ಯಾವ ಹಾವಲ್ಲಿ ವಿಷಯ ಇದೆ, ಯಾವ ಹಾವಲ್ಲಿ ವಿಷಯ ಇಲ್ಲ ಅಂತ ನಾವು ಹೇಳಕ್ಕಾಗ. ನಮ್ಗೆ ಅದ್ರ ಬಗ್ಗೆ ಟ್ರೈನಿಂಗ್ ಆಗಿಲ್ಲ. ವಿಚ್ ಒನ್ ಇಸ್ ಎ ಪಾಯ್ಸನಸ್, ವಿಚ್ ಒನ್ ಇಸ್ ನಾನ್ ಪಾಯ್ಸನಸ್ ಅಂತ. ಆದ್ರೆ ಪೊಲೀಸ್ನವ್ರ ಹತ್ರ ಒಂದು ಲಿಸ್ಟ್ ಇರುತ್ತೆ. ಹಾವು ಹಿಡಿಯೋರು ಯಾರು ಅಂತ ಲಿಸ್ಟ್ ಮಾಡಿ ಕಂಡಿರ್ತೀವಿ ನಾವು. ಒಂದ್ ವೇಳೆ ಇಂಥ ಮನೆಗೆ ಹಾವಿದೆ ಅಂತ ಅಂದಾಗ ನಮ್ಗೆ 100ಗೆ ಫೋನ್ ಮಾಡ್ತಿದ್ರು. ಈಗ ಯಾವ್ದಕ್ಕೂ 100ಗೆ ಫೋನ್ ಮಾಡೋದಿಲ್ಲ, 112 ತಿಳ್ಕೊಂಬಿಡಿ. 112 ಅಂತ ಅಂದ್ರೆ ಎರಡು, ಈಗ ನಮ್ಮ ಠಾಣೆಯಲ್ಲಿ 2 ಹೊಯ್ಸಳ ಇದೆ ಪೆಟ್ರೋಲಿಂಗ್ ವೆಹಿಕಲ್ಸ್. ಅದು ಬೇರೆ ಯಾವ ಕೆಲಸನೂ ಮಾಡಲ್ಲ. ಈ 112 ಬರೋ ಕಂಪ್ಲೇಂಟ್ ನ ಇಮಿಡಿಯೇಟ್ ಹತ್ತಿರದ ಹೊಯ್ಸಳ ಏನಿದೆ ಅದು ಹೋಗ್ಬಿಟ್ಟು ಅಟೆಂಡ್ ಮಾಡುತ್ತೆ. ನಿಮ್ಗೆ ಗೊತ್ತಿದ್ಯಾ 112 ಏನ್ ಕೆಲಸ ಮಾಡುತ್ತೆ ಅಂತ? ಎಲ್ಲ GPS. ನೀವು ಫೋನ್ ಮಾಡೋ 112 ಅದು ಪೊಲೀಸ್ ಅಟೆಂಡ್ ಮಾಡಲ್ಲ, ಅದು ಕಾಲ್ ಸೆಂಟರ್. ಕೇಳಿದ್ರ ಕಾಲ್ ಸೆಂಟರ್ ಅಂದ್ರೆ ಏನು ಅಂತ? ಒಂದು 100 ಜನ ಕೂತಿರ್ತಾರೆ, ಫೋನ್ ಕನೆಕ್ಟ್ ಆಗಿ ಅವ್ರಿಗೆ ಕಮ್ಯುನಿಕೇಶನ್ ಮಾಡಿ ಹೆಲ್ಪ್ ಮಾಡ್ತಿರ್ತಾರೆ. ಇದೇ ರೀತಿ ನಮ್ಮ ಪೊಲೀಸ್ ಕಮಾಂಡ್ ಸೆಂಟರ್ ಅಲ್ಲಿ 600 ಜನ ಪಬ್ಲಿಕ್ ಕೆಲಸ ಮಾಡ್ತಾರೆ. ಪಬ್ಲಿಕ್ ಲೇಡೀಸು ಜೆಂಟ್ಸು 24/7 600 ಜನ ಕೆಲಸ ಮಾಡ್ತಾರೆ. ಪೊಲೀಸ್ ಇಲಾಖೆಯಿಂದ ಅವರಿಗೆ ಸಂಬಳ ಕೊಡ್ತೀವಿ. ಅವರು ನಿಮ್ಮ ಕಂಪ್ಲೇಂಟ್ ಗಳನ್ನ ಫೋನ್ ಮಾಡಿ ಅವ್ರ GPS ನಲ್ಲಿ ಸಿಸ್ಟಮ್ ನಲ್ಲಿ ನೀವು ಎಲ್ಲಿಂದ ಫೋನ್ ಮಾಡ್ತೀರಾ, GPS ನಲ್ಲಿ ನಿಮ್ಗೆ ಹತ್ರ ಇರೋ ಒಂದು ವಾಹನ ನಿಮ್ಮ ಮನೆ ಹತ್ರ ಕಳಿಸ್ಕೊಡ್ತಾರೆ, ನೀವೆಲ್ಲಿ ಫೋನ್ ಮಾಡಿದೀರಾ. ಇದು 112. ಅವ್ರು ಬರೋರ್ ಆಫೀಸರು ಈ ತರ ಕ್ಯಾಮ್ರಾ ಹಾಕೊಂಡು ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಅಟೆಂಡ್ ಮಾಡಿ ಪ್ರಾಬ್ಲಮ್ ಮಾಡಿ ಅದು ರೆಕಾರ್ಡ್ ಆಗಿದ್ದು ಸೀದಾ ಕಮಿಷನ್ ಆಫೀಸ್ಗೆ ಹೋಗುತ್ತೆ. ಸುಮ್ನೆ ಏನೋ ಬಂದ್ಬಿಟ್ಟು ಕಾಟಾಚಾರಕ್ಕೆ ಯಾರು ಪೊಲೀಸ್ ಬಂದು ಕಂಪ್ಲೇಂಟ್ ಅಟೆಂಡ್ ಮಾಡಲ್ಲ. ಅದು ಪ್ರೂಫ್ಗೆ ಇದ್ರಲ್ಲಿ ರೆಕಾರ್ಡ್ ಆಗೋದು ಪೊಲೀಸ್ ಕಮಿಷನ್ ಆಫೀಸ್ಗೆ ಹೋಗುತ್ತೆ. ಅದೆಲ್ಲ ಲಾಗ್ ಆಗುತ್ತೆ, ಯಾವ ಟೈಮಲ್ಲಿ ಕಂಪ್ಲೇಂಟ್ ಆಗಿದೆ, ಯಾರು ಫೋನ್ ಮಾಡಿದ್ರು, ಏನಾಗಿದ್ರು ಅಂತ. ಇದು ಯಾರಿಗೂ ಪಬ್ಲಿಕ್ ಎಷ್ಟೋ ಸರಿ ಪಬ್ಲಿಕ್ ಇನ್ಫಾರ್ಮೇಶನ್ ಕೊಡ್ತಾರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ 112ಗೆ. ಆ ಇನ್ಫಾರ್ಮೇಶನ್ ಎಲ್ಲೂ ಡಿಸ್ಕ್ಲೋಸ್ ಆಗಲ್ಲ, ಅದು ಲಾಗ್ ಆಗಿರುತ್ತೆ ವಿನಃ. ಗಾಡಿ ಬಂದ್ಬಿಡುತ್ತೆ, ಅಲ್ಲಿ ಏನಿದೆ ಅದನ್ನ ಅಟೆಂಡ್ ಮಾಡ್ತಾರೆ, ಅವ್ರ ಕೈನಲ್ಲಿ ಆಗ್ಲಿಲ್ಲ ನಮ್ ಗಮನಕ್ಕೆ ತರ್ತಾರೆ. ಇದು 112 ಮಾಡೋದು. 100 ಮುಗಿದೋಯ್ತು, ಕಾನ್ಸೆಪ್ಟ್ ಇಲ್ಲ. ದರ್ ಇಸ್ ನೋ ಕಾನ್ಸೆಪ್ಟ್ ಲೈಕ್ 100, ಓನ್ಲಿ 112. ನೀವು ಕನಸಿನಲ್ಲಿದ್ರು 112 ಫೋನ್ ಮಾಡಿದ್ರೆ ಇಮಿಡಿಯೇಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 1930 ಎಷ್ಟು ಜನಕ್ಕೆ ಗೊತ್ತಿಲ್ಲ ಹೇಳಿ 1930 ಅಂತಂದ್ರೆ? ಆರಾಮ ಕೈ ಎತ್ತಿ. ಗೊತ್ತಿಲ್ಲ ಅಂದ್ರೆ ಕೈ ಎತ್ತಿ, ನಾನು ಹೇಳ್ತೀನಿ ಈಗ. 1930 1930 ಗೊತ್ತಿಲ್ಲ ಅಲ್ವಾ? 1930 ಇವತ್ತು 112ಗಿಂತ ಇನ್ನೂ ಇಂಪಾರ್ಟೆಂಟ್ ಬೇಕಾಗಿರೋದು 1930. ಇದು ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ಅಂತ. ನ್ಯಾಷನಲ್ ಸೈಬರ್ ಕ್ರೈಮ್ ಅಂತ ಅಂದ್ರೆ ಇವತ್ತು ಇಂಟರ್ನೆಟ್ ಮುಖಾಂತರ ತುಂಬಾ ಜನಗಳಿಗೆ ಮೊಬೈಲ್ ಫೋನ್ಗಳಿಗೆಲ್ಲ ಹಣ ಕಳ್ಕೊಂತಾ ಇದ್ದಾರೆ. ಸೈಬರ್ ಕ್ರೈಮ್ಸ್ ಅಂತ ನಾವ್ ಹೇಳ್ತೀವಲ್ವಾ, ಇಮಿಡಿಯೇಟ್ ನಿಮ್ಗೆ ಇದು ಗೊತ್ತಾಗಿದ ತಕ್ಷಣ ನಮ್ದು ಹಣ ಹೋಗಿದೆ, ನಮ್ಗೆ ಹಣ ಏನೋ ಟ್ರಾನ್ಸಾಕ್ಷನ್ ಆಗಿದೆ, ಮಿಸ್ಯೂಸ್ ಆಗಿದೆ, ಮಿಸ್ಚೀಫ್ ಆಗಿದೆ ಇಂಟರ್ನೆಟ್ ಅಲ್ಲಿ ಅಂದಿದ ತಕ್ಷಣ ನೀವು ಫೋನ್ ಮಾಡಬೇಕಾಗಿರೋದು 1930. 1930 ಅನ್ನೋದು ಇದು ಸೆಂಟ್ರಲ್ ಗವರ್ನಮೆಂಟ್ ಎಂಟೈರ್ ಇಂಡಿಯಾದಲ್ಲಿ ಎಷ್ಟು ಬ್ಯಾಂಕ್ಗಳಿದಾವೆ ಆ ಬ್ಯಾಂಕ್ಗಳನ್ನ ಕಂಟ್ರೋಲ್ ಮಾಡುತ್ತೆ 1930 ನಂಬರ್. 1 ಅವರ್ ಒಳಗಡೆ ನೀವು ಎಷ್ಟು ಬೇಕಾಗುತ್ತೋ ಫೋನ್ ಮಾಡಿದ್ರೆ ಅವ್ರು ಕೆಲವು ಇನ್ಫಾರ್ಮೇಶನ್ ಕೇಳ್ತಾರೆ. ನಿಮ್ಮ ಯಾವ ಫೋನ್ ಇಂದ ಯಾವ ನಂಬರ್ ಇಂದ ಯಾವ ನಂಬರ್ಗೆ ದುಡ್ಡು ಹೋಗಿದೆ, ಯಾವ ಅಕೌಂಟ್ ಹೋಗಿದೆ ಅಂತ. ಇಮಿಡಿಯೇಟ್ ಯಾವ ಅಕೌಂಟ್ ದುಡ್ಡು ಹೋಗಿದೆ ಅಕೌಂಟ್ ಎಲ್ಲ ಸೀಸ್ ಆಗ್ಬಿಡುತ್ತೆ. ಸೊ ದುಡ್ಡು ಕಳ್ಕೊಂಡಿರೋರಿಗೆ ದುಡ್ಡು ವಾಪಸ್ ಹೋಗೋದಕ್ಕೆ ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ. 1930 ಫೋನ್ ಮಾಡಿದ್ರೆ ಇದು ಸೆಂಟ್ರಲ್ ಗವರ್ನಮೆಂಟ್ ಇದು ಇಮಿಡಿಯೇಟ್ ಅಕೌಂಟ್ ಹಣ ಫ್ರೀಸ್ ಆಗುತ್ತೆ. ನಿಮ್ಮ ಅಮೌಂಟ್ ಏನಾದ್ರು ಬೇರೆ ಅಕೌಂಟ್ ಹೋಗಿದೆ, ಏನೇ ಆಗಿರ್ಲಿ, ಸೈಬರ್ ಕ್ರೈಮ್ ಬಗ್ಗೆ ಏನೇ ಒಂದು ಅಮೌಂಟ್ ಹೋಗಿರೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ 1930 ನೀವು ಫೋನ್ ಮಾಡಿದ್ರೆ ಗೊತ್ತಾಯ್ತಲ್ಲ. 112 ಏನಕ್ಕೆ, 1930 ಏನಕ್ಕೆ? 112 ನಿಮ್ಗೆ ಏನೇ ಸಮಸ್ಯೆ ಆದ್ರೂ ಪೊಲೀಸ್ ವೆಹಿಕಲ್ ಬರೋದಕ್ಕೆ ನೀವಿರೋ ಜಾಗಕ್ಕೆ ನಿಯರ್ ಬೈ ಯಾವ ಪೊಲೀಸ್ ವೆಹಿಕಲ್ ಅಂದ್ರೆ ಬರಲೇಬೇಕು. ದಿಸ್ ಇಸ್ ಮ್ಯಾಂಡೇಟರಿ. ಇದಿಲ್ಲ ಅನ್ನಕ್ಕೆ ಬರೋದಿಲ್ಲ. ಇದು 100 ಆದ ಕೆಲವು ಟೈಮ್ ಪೊಲೀಸ್ ಎಷ್ಟು ಫೋನ್ ನೋಡಿದ್ರು ಫೋನ್ ಎತ್ತುತ್ತಾ ಇಲ್ಲ ಅಂತ ಕೆಲವರು ಹೇಳೋರಲ್ವಾ. ಇದು ಆ ರೀತಿ ಇಲ್ಲ, ಇದು ನಮ್ ಕಂಟ್ರೋಲ್ ಅಲ್ಲ. ಇಲ್ಲ 112 ಸೀದಾ ಕಮಿಷನ್ ಆಫೀಸ್, ಅಲ್ಲಿಂದ ವೆಹಿಕಲ್ ಬಂದ್ಬಿಡುತ್ತೆ. 1930 ಸೆಂಟ್ರಲ್ ಗವರ್ಮೆಂಟ್ ಡೈರೆಕ್ಟ್ ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಆ ಬ್ಯಾಂಕ್ ಅಕೌಂಟ್ ಸೀಸ್ ಆಗುತ್ತೆ. 112ಗೂ 1930ಗೂ ವ್ಯತ್ಯಾಸ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಇನ್ನು ಮನೆ ಬೀಗ ಹಾಕಿರೋದು ಮಾಹಿತಿ ಕೊಟ್ರೆ ಆ ಸ್ಟೇಷನ್ ಅವರು ಅದನ್ನ ನೈಟ್ 3 ಟೈಮ್ಸ್ ಅದನ್ನ ಚೆಕ್ ಮಾಡ್ತೀವಿ, ಕಳ್ತನ ಆಗದ ರೀತಿ ನಾವು ನೋಡ್ಕೊಳ್ತೇವೆ. ಈಗ ಇನ್ನೊಂದು KSP ಆ್ಯಪ್ ಅಂತ ಹೇಳಿದೆ. ಎಷ್ಟೋ ಜನಕ್ಕೆ ಏನಾಗಿದೆ, ತುಂಬಾ ಓದಿರೋರಿಗೆ ಆನ್ಲೈನ್ ಅಲ್ಲಿ ಮಾಡೋರಿಗೆ ಸ್ವಲ್ಪ ನಾಲೆಡ್ಜ್ ಇರುತ್ತೆ.
ನಮ್ಮ ಸ್ಟೇಷನ್ ಅಲ್ಲಿ ಸುಮಾರು ಜನಕ್ಕೆ ಬೇರೆ ನೋಡೋದಕ್ಕೆ ಅವ್ರಿಗೆ ಟೈಮ್ ಇದೆ, ನಿಜವಾಗಿ ತಿಳ್ಕೊಬೇಕಾಗಿರೋದು ನೋಡಲ್ಲ ಮೊಬೈಲ್ ಅಲ್ಲಿ. ಅರ್ಥ ಆಯ್ತಾ? ಏನೋ ವಿಡಿಯೋ ನೋಡೋದಂತೆ, ಫಿಲ್ಮ್ ನೋಡೋದಂತೆ, ಯಾರು ಫಾಲ್ತು ಕಳ್ಸಿರೋದೆಲ್ಲ ವಾಟ್ಸ್ಆಪ್ ವಿಡಿಯೋ ನೋಡೋದಕ್ಕೆ ನಾವು ಟೈಮ್ ಕೊಡ್ತೀವಿ. ಬಟ್ ನಿಜವಾಗಿ ನಮ್ಗೆ ಯೂಸ್ ಆಗೋಂಥದ್ದು ಪೊಲೀಸ್ ಇಲಾಖೆಯಿಂದ ನಾವು ಇಷ್ಟೆಲ್ಲ ಮಾಡಿದೀವಿ, ಅದಕ್ಕೆ ಯಾರಿಗೂ ಆಸಕ್ತಿ ಇಲ್ಲ, ಅದ್ರ ಬಗ್ಗೆ ನಾಲೆಡ್ಜೇ ಗೊತ್ತಿಲ್ಲ ಎಲ್ಲರಿಗೂ. ವೆಬ್ಸೈಟ್ ಅಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ನೀವು ಹೊಡೆದ್ರೆ KSP ಆಪ್ ಅಂತ ಅದ್ರ ಬಂದ್ಬಿಡ್ತೈತೆ ವೆಬ್ಸೈಟ್ ಅಲ್ಲಿ. ನೀವು ಮೊಬೈಲ್ ಅಲ್ಲಿ ಒಂದು ಡಾಕ್ಯುಮೆಂಟ್ ಕಳೆದೋಗಿದೆ ಅಂತಂದ್ರೆ ನೀವು ಸ್ಟೇಷನ್ಗೆ ಬರ್ಬೇಕಾಗಿಲ್ಲ. ಏನಾಗುತ್ತೆ, ಸ್ಟೇಷನ್ಗೆ ಬಂದ್ರೆ ಜನ ಕೂತಿರ್ತಾರೆ, ಕೂಗಾಡ್ತಿರ್ತಾರೆ, ಕಾಯ್ಬೇಕು, ಅರ್ಧ ದಿನ ಕಾಯಿಸ್ತಾರೆ, ನಿಮ್ಗೆ ಅರ್ಜಿ ಇಂಪಾರ್ಟೆಂಟ್ ಕೆಲಸ ಇರುತ್ತೆ. ಸೊ ಇವೇನು ಇಲ್ದರೆ ನೀವು ಮನೆಯಲ್ಲಿ ಕೂತ್ಕೊಂಡು KSP ಆಪ್ ವೆಬ್ಸೈಟ್ ಇಂದ ನೀವೊಂದು ಲಾಸ್ಟ್ ಡಾಕ್ಯುಮೆಂಟ್ ಅದರಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಈ ಲಾಸ್ಟ್ ಅಂತ ಕೊಟ್ಟಿರೋದ್ರಲ್ಲಿ ನೀವು ಏನೇ ಡಾಕ್ಯುಮೆಂಟ್ ಮಿಸ್ಸಿಂಗ್ ಆಗಿರ್ಬೋದು, ಮೊಬೈಲ್ ಮಿಸ್ ಆಗಿರ್ಬೋದು, ಬೇರೆ ಡಾಕ್ಯುಮೆಂಟ್ ಮಿಸ್ ಆಗಿರ್ಬೋದು, ಏನೇ ಮಿಸ್ ಆಗಿದ್ರು ಕೂಡ ಈ ಲಾಸ್ಟ್ ಅನ್ನೋ ಒಂದು ಆಪ್ಷನ್ ಅಲ್ಲಿ ನೀವು ಎಂಟ್ರಿ ಮಾಡಿ ಕಳಿಸಿದ ತಕ್ಷಣ ಮೊಬೈಲ್ ಇಂದಾನೆ ನೀವು ಅಕ್ನಾಲೆಜ್ಮೆಂಟ್ ತೆಗೆದುಕೊಂಡ್ಬಿಡ್ಬೋದು. ಯು ನೀಡ್ ನಾಟ್ ಕಮ್ ಟು ದ ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್ ಬರೋದೇ ಬೇಕಾಗಿಲ್ಲ, ನಿಮ್ಗೆ ಟೈಮ್ ಉಳಿಯುತ್ತೆ, ಇಲ್ಲಿ ಕಿರಿಕಿರಿ ಆಗುತ್ತೆ. ಆಮೇಲೆ ನೀವು ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ, ಅವರೇನೋ 500 ರೂಪಾಯಿ ಇಸ್ಕೊಂಡ್ರು, 100 ರೂಪಾಯಿ ಇಸ್ಕೊಂಡ್ರು, ಅದು ಕಾಯಿಸಿದ್ರು, ಕೂಗಾಡಿದ್ರು, ಯಾವ ಬೇಕೇ ಆಗಿಲ್ಲ ನಮ್ಗೆ. ಚಿಕ್ಕ FIR ಮಾಡಿಸೋದಕ್ಕೆ ನೀವು ಬರಬೇಕು, ಗಲಾಟೆ ಆಯ್ತು ಅಂದ್ರೆ 112 ನೀವು ಫೋನ್ ಮಾಡಬೇಕು. ಬಟ್ ಸಿಂಪಲ್ ಒಂದು ಅಕ್ನಾಲೆಜ್ಮೆಂಟ್ಗೆ ನೀವು ಠಾಣೆಗೆ ಬರೋದು ಬೇಕಾಗಿಲ್ಲ. ಮನೇಲಿ ಕೂತ್ಕೊಂಡು ನಿಮ್ಮ ಮೊಬೈಲ್ ಅಲ್ಲಿ KSP ಆಪ್ ಅಲ್ಲಿ ಒಂದು ಕಳ್ಸಿದ್ರೆ ಅಕ್ನಾಲೆಜ್ಮೆಂಟ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಒಂದು ಪ್ರಿಂಟ್ ತಗೊಂಡ್ರೆ ಅದನ್ನ ನೀವು ಯಾವುದೇ ಒಂದು ಇಲಾಖೆ ಕೊಟ್ರೆ ನಿಮ್ದು ಮಿಸ್ ಆಗಿರೋ ಡಾಕ್ಯುಮೆಂಟ್ಸ್ ಡೂಪ್ಲಿಕೇಟ್ ನೀವು ಕಲೆಕ್ಟ್ ಮಾಡ್ಕೋಬಹುದು. ಬೇರೆ ಇನ್ನೇನೇ ನೀವು ಅದನ್ನ ಅಕ್ನಾಲೆಜ್ಮೆಂಟ್ ತಗೋಬೇಕು, ಅದೊಂದು ಅಕ್ನಾಲೆಜ್ಮೆಂಟ್ ಸಾಕು ನಿಮ್ಗೆ. ನೀವು ಸ್ಟೇಷನ್ಗೆ ಬರಲೇಬೇಕಾಗಿರಲಿಲ್ಲ. ಇದು KSP ಆಪ್ ಮುಖಾಂತರ. ಇನ್ನ ನೆರವು ಅದು ಯೂಸೇ ಆಗ್ತಿಲ್ಲ ನಮ್ಮಲ್ಲಿ. ಯಾರು ಕುಮಾರಸ್ವಾಮಿ ಲೇಔಟ್ ಅವ್ರಿಗೆ ಗೊತ್ತು, ಅಲ್ಲಿ ವಾಟರ್ ಟ್ಯಾಂಕ್ ಇದೆಯಲ್ಲ ನಮ್ದು ಕೃಷ್ಣ ಅರಮನೆ ರೋಡ್ ಅಲ್ಲಿ, ಅಲ್ಲೊಂದು ನೆರವು ಅಂತ ಒಂದು ದೊಡ್ಡದು ಒಂದು ನಿಮ್ಗೆ ರೂಮ್ ನೋಡ್ಬೋದು ನೀವು. ಅದನ್ನ ಓನ್ಲಿ ಲೇಡೀಸ್ಗೋಸ್ಕರ ಮಾಡಿರೋದು. ಬಟ್ ಯಾರು ಹೆಣ್ಮಕ್ಳು ಇಲ್ಲಿನ ತನಕ ಅಲ್ಲಿ ಕಂಪ್ಲೇಂಟ್ ಯಾರು ಕೊಡ್ಲಿಲ್ಲ. ಇಲ್ಲಿ ಹೆಣ್ಮಕ್ಳೇ ಕೂತ್ಕೊಳ್ತಾರೆ, ಹೆಣ್ಮಕ್ಳಿಗೋಸ್ಕರ ಮಾಡಿದ್ದದು. ಬಟ್ ಅಲ್ಲಿ ಯಾರು ಬರ್ತಾರೋ ಇಲ್ಲ, ಹಂಗಾಗಿ ನಾವು ಪೊಲೀಸ್ ನಾವು ಕಳ್ಸಕ್ ಆಗಿಲ್ಲ. ತುಂಬಾ ಚೆನ್ನಾಗಿರೋದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುವಂತದ್ದು. ಯಾಕಂದ್ರೆ ಎಷ್ಟೋ ಜನಕ್ಕೆ ಅದು ನಾಲೆಡ್ಜ್ ಇಲ್ಲ. ನೀವುಗಳು ಲೀಡರ್ ಮುಖಾಂತರ ಮನೆ ಏರಿಯಾಗಳಿಗೆ ಇದು ರೀಚ್ ಆಗ್ಬೇಕು. ನೀವು ಏರಿಯಾಗಳಿಗೆ ನಮ್ಮನ್ನು ಇನ್ವೈಟ್ ಮಾಡಬೇಕು. ನಾವು ಇನ್ನೂ ಆ ಹೆಣ್ಮಕ್ಳುಗಳಿಗೆ ಅಲ್ಲೇ ನಾವು ಇದನ್ನ ಇನ್ಫಾರ್ಮೇಶನ್ ಅವ್ರಿಗೆ ರೀಚ್ ಆಗ್ಬೇಕು, ಈ ಮಾಹಿತಿನ. ಒಂದು ಇನ್ನ ನಾನು ಆಲ್ರೆಡಿ ವುಮೆನ್ಸ್ ಐಲ್ಯಾಂಡ್ ಅಂತ ಹೇಳಿದ್ದೀನಿ. ನಾವು ದ್ವಾರಕಾ ಹೋಟ್ಲು ಮುಂದೆ ಇದೆಯಲ್ಲ, ಇದು ಬೆಂಗಳೂರು ನಗರ MG ರೋಡ್ ಅಲ್ಲಿ ಇದೆ, ಗಾಂಧಿನಗರ ಇದೆ, ಮೆಜೆಸ್ಟಿಕ್, ಈ ತರ ಎಲ್ಲಾ ಏರಿಯಾಗಳಲ್ಲೂ ಈ ತರ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇದೆ. ಈ ವುಮೆನ್ಸ್ ಐಲ್ಯಾಂಡ್ ಅಂತ ಇದೆ, ಅದನ್ನ ಹೆಣ್ಮಕ್ಳುಗಳು ಬಳಸ್ಕೋಬಹುದು. ಫೋನೇ ಬೇಕಾಗಿಲ್ಲ ಅವ್ರ ಹೆಣ್ಮಕ್ಳಿಗೆ. ಅವ್ರಿಗೆ ಏಜ್ಗೆ ಹೈಸ್ಕೂಲ್ ಮಕ್ಕಳಾದ್ರೂ ಆಗಿರ್ಬೋದು, ಕೆಲಸ ಮಾಡೋ ಹೆಣ್ಮಗು ಆಗಿರೋದು, ಯಾರು ಬೇಕಾದ್ರೂ ಬಳಸ್ಕೋಬಹುದು. ಎಲ್ಲಿ ಫೋನ್ ಮಾಡಬೇಕು, ಮೊಬೈಲ್ ಇದೆ, ಯಾರಿಗೆ ಫೋನ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೀದಾ ಹೋಗಲ್ಲಿ ಬಟನ್ ಹೊತ್ಬಿಟ್ರೆ ವಿಡಿಯೋದಲ್ಲಿ ಕಮಿಷನ್ ಆಫೀಸ್ ಇಂದ ನೋಡ್ತಿರ್ತಾರೆ, ಹುಡುಗಿ ಸುತ್ತಮುತ್ತ ಯಾರು ತೊಂದರೆ ಕೊಡೋರು ಅಂತ. ಪಟ್ ಅಂತ 112 ವೆಹಿಕಲ್ ಇಮಿಡಿಯೇಟ್ 5-6 ನಿಮಿಷದಲ್ಲಿ ಒಂದು ಪೊಲೀಸ್ ವೆಹಿಕಲ್ ಬರುತ್ತೆ. ಅಷ್ಟೊತ್ತಿಗೆ ಹುಡುಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಯಾವ ಏಜ್ ಆದ್ರೂ ಆಗಿರ್ಬೋದು, ಹುಡುಗಿ ಎಂದ ಕ್ಷಣ 60 ವರ್ಷದ ಅಜ್ಜಿ ಆಗಿರ್ಬೋದು, 50 ವರ್ಷದ ಮಹಿಳೆ ಆಗಿರ್ಬೋದು, ಅಥವಾ 10 ವರ್ಷದ ಚಿಕ್ಕ ಹುಡುಗಿ ಆಗಿರ್ಬೋದು, ಯಾರು ಬೇಕಾದ್ರೂ ಅದನ್ನ ಬಳಸ್ಕೋಬಹುದು. ಹುಡುಗರು ಬಳಸಬಾರ್ದು ಅಂತ ಏನಿಲ್ಲ. ಹುಡುಗರಿಗೆ ಆತರ ಅವಶ್ಯಕತೆ ಇದ್ರೆ ಅವ್ರು ಬೇಕಾದ್ರೆ ಬಳಸ್ಬೋದು ಇದನ್ನ. ಮನೆಗೆ ಪೊಲೀಸ್ ಅನ್ನೋದು ನಾವು ಆದಷ್ಟು ಬೇಗ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಇದನ್ನ ಇಡೀ ರಾಜ್ಯಾದ್ಯಂತ ಸ್ಟಾರ್ಟ್ ಆಗುತ್ತೆ. ಬಟ್ ನಾನ್ ಹೇಳೋದು, ಎಷ್ಟೋ ಸರಿ ಸಿಟಿಲಿ ಏನಾಗ್ಬಿಟ್ಟಿದೆ ಗೊತ್ತಾ, ಈ ಬಟ್ಟೆ ನೋಡಿದ್ರೆ ಕೆಲವರಿಗೆ ಮನೆಗಳಿಗೆ ಅಲರ್ಜಿ ಜಾಸ್ತಿ, ಗೇಟು ತೆಗಿಯಲ್ಲ. ಅಂದ್ರೆ ಪೊಲೀಸ್ನಲ್ಲೂ ಕೂಡ ತುಂಬಾ ಓದಿರೋರು ಇತ್ತೀಚೆಗೆ ಇಲಾಖೆಗಳಲ್ಲಿ ಸೇರಿದ್ದಾರೆ. ಅರ್ಥ ಮಾಡ್ಕೊಳ್ತೀರನಪ್ಪ. ಕೆಲವು ಮನೆಗಳಲ್ಲಿ ಪೊಲೀಸ್ ಅವರಿಂದ ಸಹಾಯ ಕಷ್ಟ ಆದಾಗ ನಾವು ಬೇಕು. ಬಟ್ ನಾವೇನಾದ್ರು ಮಾಹಿತಿ ಕೇಳಕ್ ಹೋದಾಗ ಗೇಟು ತೆಗಿಯಲ್ಲ. ನಾವು ಅವ್ರಿಗಿಂತ ಡಬಲ್ ಕರೆಯಪ್ಪ, ಜನರಲ್ ಆಗಿ ಹೇಳ್ತಿರ್ತೀವಿ. ಇಲ್ಲ ಎಲ್ಲೋ ಕೆಲವರು ಅಷ್ಟೇ, ಬಟ್ 90% ನಮ್ಮನ್ನ ಅಲ್ಲಿ ಹೋದಾಗ ಗೌರವಿಸ್ತಾರೆ. ಅವ್ರಿಗಿಂತ ಡಬಲ್ ಡಿಗ್ರಿ ಓದಿರ್ತೀವಿ ನಾವು. ಬಹುಶಃ ನಮ್ಗಿರೋ ನಾಲೆಡ್ಜ್ ಅವ್ರಿಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ವೋ. ಬಟ್ ನಾವುಗಳು ಅಲ್ಲಿ ಹೋದಾಗ ಅವ್ರ ಸೇಫ್ಟಿಗೋಸ್ಕರ ಹೋಗಿರ್ತೀವಿ. ಬಟ್ ನೀವು ಕ್ವಶನ್ ಮಾಡೋದು ಒಳ್ಳೇದು. ಕಲರ್ ಡ್ರೆಸ್ ಅಲ್ಲಿ ಹೋದಾಗ ಕ್ವಶನ್ ಮಾಡಬೇಕು. ಈಗ ಏರಿಯಾದ ತುಂಬಾ ಫ್ಯಾಮಿಲಿ ಆದ್ರೆ ಗೊತ್ತಾಗುತ್ತೆ ಯಾರೋ ಕ್ರೈಮ್ ಪೊಲೀಸ್ ಅಂತ. ಬಟ್ ಎಷ್ಟೋ ಜನ ಏನಾಗುತ್ತೆ, ಪೊಲೀಸ್ ಅಂತ ಎಷ್ಟು ಹೇಳ್ಕೊಂಡು ದರೋಡೆ ಮಾಡೋರಿದ್ದಾರೆ, ರಾಬ್ರಿ ಮಾಡೋರಿದ್ದಾರೆ, ಆತರ ತುಂಬಾನೇ ನಡೆದೋಗ್ಬಿಟ್ಟಿದ್ದಾವೆ. ಬಟ್ ಕಲರ್ ಡ್ರೆಸ್ ಅಲ್ಲಿ ಬಂದಾಗ ಕೇಳಬೇಕು, ನೀವು ಯಾವ ಸ್ಟೇಷನ್ ಪೊಲೀಸ್ ID ಕಾರ್ಡ್ ತೋರಿಸಲ್ಲ. ಈ ಮನೆಗೆ ಪೊಲೀಸ್ ಮಾಡ್ತಿರೋ ಉದ್ದೇಶ ಇದೆ. ಯಾರಾದ್ರೂ ನಿಮ್ಮ ಮನೆಗೆ ಪೊಲೀಸ್ ಅಂತ ಬಂದ್ರೆ ನಾವು ಕಮ್ಯುನಿಕೇಟ್ ಮಾಡಿ ಇವ್ರು ನಿಜವಾದ ಪೊಲೀಸ್ನವರ, ಮನೆ ಒಳಗಡೆಯಿಂದ ಫೋನ್ ಮಾಡಿ ಆ ಫೋಟೋ ಹೊಡೆದು ತೋರಿಸ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ಯಾರೋ ತಮಿಳುನಾಡು ಪೊಲೀಸ್ ಅಂತ ಬರ್ತಾರೆ, ಕೇರಳ ಪೊಲೀಸ್ ಬರ್ತಾರೆ, ಮಧ್ಯಪ್ರದೇಶ ಪೊಲೀಸ್ ಅಂತ ಬಂದಾಗ ಫಸ್ಟ್ ನೀವು ನಮಗೆ ಕಮ್ಯುನಿಕೇಟ್ ಮಾಡಬೇಕು, ಸರ್ ಯಾರೋ ಪೊಲೀಸ್ ಬಂದಿದ್ದಾರೆ ನಮ್ಮನ್ನು ಹಿಡ್ಕೊಂಡು ಹೋಗೋದಕ್ಕೆ ಅಂತ. ಅವಾಗ ನಾವು ಕ್ರಾಸ್ ಚೆಕ್ ಮಾಡ್ತೀವಿ, ಅವ್ರನ್ನ ನಮ್ಮ ಸ್ಟೇಷನ್ ಕರೆಸ್ತೀವಿ. ಏನ್ ಕೇಸು, ಏನಕ್ಕೆ ಬಂದಿದ್ದೀರಾ, ಇವರು ನಮ್ಮ ಏರಿಯಾದವ್ರು, ನೀವು ನಮ್ಮ ಏರಿಯಾದವ್ರನ್ನ ನೀವು ಮುಟ್ಟಬೇಕು ಅಂದ್ರೆ ಫಸ್ಟ್ ನಾನು ಪರ್ಮಿಷನ್ ತಗೋಬೇಕು. ಕೇಸ್ ಇದೆಯಾ ಹೇಳಿ, ಆಯ್ತು ನಾನು ಎಂಟ್ರಿ ಮಾಡ್ತೀನಿ, ನಿಮ್ಮ ಆಫೀಸರ್ ಕಮ್ಯುನಿಕೇಟ್ ಮಾಡಿ ಕಳ್ಸಿಕೊಡ್ತೀನಿ. ಅರ್ಥ ಆಯ್ತು ನಾ ಹೇಳಿದ್ದು? ಯಾರೋ ಬಂದು ರಾತ್ರಿ ಬಂದು ಇಟ್ಕೊಂಡು ಹಿಂಗೆ ಹೋಗ್ಬಿಟ್ರು ಅಂತಂದ್ರೆ ಅದಕ್ಕೋಸ್ಕರನೇ ಉದ್ದೇಶ. ನೀವು ಗಾಬರಿ ಆಗಬಾರ್ದು, ಬೇರೆ ಇನ್ನೇನು ಅವ್ರ ಜೊತೆ ಕಿತ್ತಾಡ್ಕೊಳಕ್ ಹೋಗ್ಲಬಾರ್ದು. ಅವ್ರು ಬಂದಿದ್ದಾರಾ,
ಆ ಮನೆ ಪೊಲೀಸ್ಗೆ ಒಬ್ರು ಪೊಲೀಸ್ ಇರ್ತಾರೆ, ಇನ್ನೊಂದು 5 ರೋಡ್ಗಳಿಗೆ ಸಂಬಂಧಪಟ್ಟಿರೋರು, ಅವ್ರಿಗೆ ಇಲ್ಲ ನಮ್ ಗಮನಕ್ಕೆ ತಂದ್ರೆ ಅದು ನಾವು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತೀವಿ. ಅವ್ರಿಗೆ ಕರ್ಕೊಂಡು ಹೋಗೋದು ಅವ್ರಿಗೆ ಹೇಳ್ತೀವಿ, ಕರ್ಕೊಂಡು ಹೋಗೋ ಕೇಸಲ್ಲ ನೀವು ಕರ್ಕೊಂಡು ಹೋಗಿಲ್ಲ ಅಂತ ನಾವ್ ಹೇಳ್ತೀವಿ ಅವ್ರಿಗೆ. ಇಲ್ಲ ನಿಮ್ಗೆ ಗೊತ್ತಾಗಲ್ಲ, ಎಷ್ಟೋ ಜನಕ್ಕೆ ಲಾ ಬಗ್ಗೆ ಗೊತ್ತಿರೋದಿಲ್ಲ, ಅವ್ರು ಇಟ್ಕೊಂಡು ಹೋದ್ರು ಅಂತ ಅವ್ರ ಹತ್ರ ಗಲಾಟೆ ಮಾಡ್ತೀರಾ, ಅವ್ರು ಇನ್ನೊಂದು ಕಂಪ್ಲೇಂಟ್ ಕೊಡ್ತಾರೆ, ಅಥವಾ ಎಷ್ಟೋ ಜನ ಪೊಲೀಸ್ ಅಂತ ಹೆಸರಲ್ಲಿ ಯಾರ್ಯಾರೋ ಬಂದ್ಬಿಟ್ಟು ಕ್ರಿಮಿನಲ್ ಕೆಲಸಗಳು ಮಾಡ್ತಾರೆ. ಮೊಬೈಲ್ ಫೋನ್ ಯೂಸ್ ಮಾಡ್ದಲ್ಲೇ ಇರೋರು ಕೈ ಎತ್ತಿ. ಸ್ಮಾರ್ಟ್ ಫೋನ್ ನಿಮ್ಮೊಂದು ಕೊಡಿಸ್ತೀನಿ, ಕೈ ಇಳಿಸಿ. ಆಯ್ತು, ಎಲ್ಲರೂ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀವಿ. ಹೋದ್ ವಾರ ಲಾಸ್ಟ್ 10 days ಒಂದು ಕಂಪ್ಲೇಂಟ್ ಬರ್ತೀವಿ ಸ್ಟೇಷನ್ಗೆ. ಇದೇ ನಮ್ಮ ಇಲಿಯಾಸ್ ನಗರ ಹುಡುಗಿ, ಹೇಳ್ತೀನಿ, ಹಸ್ಬೆಂಡ್ ವೈಫ್ ಇಬ್ರು ಬರ್ತಾರೆ. ಹೇಳಿದ್ನ ಹಿಂದೆ ಯಾವಾಗಾದ್ರೂ ಕಂಪ್ಲೇಂಟ್ ಹೇಳಿದ ಸರ್, ಬೆಚ್ ಬಿದ್ದು ಬಿಡ್ತೀರಾ ಕಂಪ್ಲೇಂಟ್ ಕೇಳಿದ್ರೆ? ಯಾವ ರೀತಿ ಚೇಂಜಸ್ ಆಗ್ತಾ ಇದೆ ಸೈಬರ್ ಕ್ರೈಮ್ ಅಂತ. ಅವ್ರಿಗೆ ಒಂದು UnionBank.apk ಅಂತ ಒಂದು ಫೈಲ್ ಬರುತ್ತೆ, ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ನಿಮ್ಮೆಲ್ಲರ ಹತ್ರ ಬ್ಯಾಂಕ್ ಅಕೌಂಟ್ ಇದೆ. ಕೆನರಾ ಬ್ಯಾಂಕ್, ಕಾರ್ಪೊರೇಷನ್, SBI, ಯೂನಿಯನ್, ಇಂಡಸ್ ಬ್ಯಾಂಕ್, ಹೀಗೆ ಬೇರೆ ಬೇರೆ ಬ್ಯಾಂಕ್ ಇರುತ್ತೆ. ನಮ್ಗೇನಾದ್ರೂ ನಾನು ಕೆನರಾ ಬ್ಯಾಂಕ್ ಅವನಿದ್ರೆ ಆ ಬ್ಯಾಂಕ್ ಏನಾದ್ರೂ ಒಂದು ಮೆಸೇಜ್ ಬಂತು ಅಂದ್ರೆ, ಆ ಲಿಂಕ್ ಬಂದ್ರೆ ಒತ್ತು ಅನ್ನೋದು ಕ್ಯೂರಿಯಾಸಿಟಿ ನನಗೆ. ಅರ್ಥ ಆಯ್ತೇನಪ್ಪ? ಬಟ್ ನಾವು ಏನಾಗಿದೆ ಹೇಳ್ತಾ ಇದೀವಿ, ಎವ್ರಿ ಡೇ ಮೊಬೈಲ್ ಯಾರ್ಯಾರು ಯೂಸ್ ಮಾಡ್ತಿರೋ ನೀವು ತಿಳ್ಕೊಳ್ಳಿ, ನೀರಿನ ಮೇಲೆ ಗುಳ್ಳೆ. ನೀವು ಯಾವಾದ್ರೂ ಬೆಂಕಿ ಮೇಲೆ ನಿಂತಿದ್ದೀರಾ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಬೆಂಕಿ ಮೇಲೆ ನಿಂತಿದ್ರೆ ಮೇಲ್ಗಡೆ ಆರೋಗಿದೆ, ಒಳಗಡೆ ಕೆಂಡ ಕುದಿತಾ ಇದೆ. ಯಾವಾಗ ನೀವು ಕೆಂಡದೊಳಗಡೆ ಸಿಗಾಕಂತೀರೋ ಗೊತ್ತಿಲ್ಲ. ಸ್ಮಾರ್ಟ್ ಫೋನ್ ಯೂಸ್ ಮಾಡೋರ್ಗೆ ಹೇಳ್ತಾ ಇದ್ದೀನಿ ನಾನು, ಅವ್ರು ಎಂತ ಬ್ರಿಲಿಯಂಟ್ ಇರ್ಲಿ, ಟಾಪ್ ಮೋಸ್ಟ್ ಇಂಟೆಲಿಜೆಂಟ್ ಇರ್ಲಿ, ನಾನು ಹೇಳ್ತಾ ಇದ್ದೀನಿ ಹೆಂಗೆ ಅವರು ಟ್ರ್ಯಾಪ್ ಆಗ್ತಾರೆ ಅನ್ನೋದಕ್ಕೆ ಸ್ಮಾರ್ಟ್ ಫೋನ್ ಅಲ್ಲಿ. ಆ ಹುಡುಗಿ ಬಂದು ಕಂಪ್ಲೇಂಟ್ ಕೊಡುತ್ತೆ, UnionBank.apk ಒಂದು ಫೈಲ್ ಬರುತ್ತೆ, ಆ ಲಿಂಕ್ ಜಸ್ಟ್ ಒತ್ತುತ್ತೆ ಅಷ್ಟೇ ಆ ಹುಡುಗಿ. ಈ ಲಿಂಕ್ಗಳು ಬರ್ತಾವಲ್ಲ, ಕೆನರಾ ಬ್ಯಾಂಕ್.apk, SBI Bank.apk, ಯಾವುದೇ ಬ್ಯಾಂಕ್ ನೋಡಿದ್ರೆ ನಿಮ್ಗೆ ಬೇಕು ಅಂತ ಅಂದ್ರೆ ಅಲ್ಲಿ ಬ್ಯಾಂಕ್ ಹೋಗಿ ನೀವು ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳಿ. ಅವ್ರು ಯಾವುದೇ ನಿಮ್ದು ಪರ್ಸನಲ್ ಮಾಹಿತಿ ಕೇಳಲ್ಲ, ಬ್ಯಾಂಕ್ ಪರ್ಸನಲ್ ಡೀಟೇಲ್ಸ್ ಕೇಳಲ್ಲ. ಆ ಹುಡುಗಿ ಒತ್ತಿದ ತಕ್ಷಣ ಅದು ವೈರಸ್, ಅದು ಕ್ರಿಮಿನಲ್ಸ್ಗಳು ಪ್ರಿಪೇರ್ ಮಾಡೋ ವೈರಸ್ಗಳದು. ಆ ಒತ್ತಿದ ತಕ್ಷಣ ಆ ಮೊಬೈಲು ಎಲ್ಲೋ ಥೈಲ್ಯಾಂಡ್ ಅಲ್ಲಿ ಇರೋ ಕಂಟ್ರೋಲ್ ಬಂದ್ಬಿಡುತ್ತೆ. ನಿಮ್ಗೆ ನಿಮ್ ಕೈಯಲ್ಲಿ ಹಿಂಗಿದೆ ಅಷ್ಟೇ. ಇದು ಇಲ್ಲ ಇಲ್ಲ ನೀವು ನೋಡ್ತಾ ಇದೀರಲ್ಲ ಈ ಮೊಬೈಲ್ ಫೋನು, ಈ ಮೊಬೈಲ್ ಫೋನ್ ನಾನು ಇಟ್ಕೊಂಡಿದ್ದೀನಿ. ಆ ವೈರಸ್, ಯಾವುದೇ ವೈರಸ್ ನನಗೆ ಪ್ರೆಸ್ ಮಾಡಿದ ತಕ್ಷಣ ಈ ಮೊಬೈಲ್ ಫೋನ್ ಅವನ ಕೈಯಲ್ಲಿ ಇರ್ತದೆ. ಫಿಸಿಕಲ್ ಆಗಿ ನನ್ನ ಕೈಯಲ್ಲಿ ಐತೆ ಅಷ್ಟೇ ಫೋನ್, ಬಟ್ ಕಂಟ್ರೋಲ್ ಅವ್ನು ಮಾಡ್ತಾ ಇರ್ತಾನೆ ಈ ಫೋನ್ ನ. ಇವತ್ತು ಎಲ್ಲಾ ಸ್ಮಾರ್ಟ್ ಫೋನ್ ಯೂಸ್ ಮಾಡೋದು ಪ್ರಾಬ್ಲಮ್ ಆಗಿರೋದಿದೆ. ಇನ್ನೂ ನೆಕ್ಸ್ಟ್ ಹೇಳ್ಬಿಡ್ತೀನಿ, ಅದು ನೀವು ನಿದ್ದೆ ಮಾಡಲ್ಲ ನೀವು, ಬಟ್ ಅದು ನಿಮ್ ಗಮನಕ್ಕೆ ಬರಲಿ. ಒನ್ಸ್ ಅವ್ನು ಹೋಗಿದ್ದಾಗ ಏನಾಯ್ತು, ನಮ್ ಕಂಪ್ಲೇಂಟ್ ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿ ಹೊರತು ಹ್ಯಾಕ್ ಆಗಿದ ತಕ್ಷಣ 10 ನಿಮಿಷಕ್ಕೆ 5 ಲಕ್ಷ ದುಡ್ಡು ಬರುತ್ತೆ ಅವಳ ಅಕೌಂಟ್ಗೆ. ನಿಜವಾಗ್ಲೂ 5 ಲಕ್ಷ ಬರುತ್ತೆ ಅವಳ ಅಕೌಂಟ್ಗೆ. ಇನ್ನು 10 ನಿಮಿಷ ಆದ್ಮೇಲೆ ಆ 5 ಲಕ್ಷ ಹೋಗ್ಬಿಡುತ್ತೆ ಇನ್ನೊಂದು ಬೇರೆ ಯಾವ್ದೋ ಅಕೌಂಟ್ಗೆ. ಅರ್ಥ ಆಯ್ತಾ? ಖುಷಿಯಾಗಿರ್ಬೋದು ಆ ಹುಡುಗಿ, ಯಾರೋ ದೇವರೇ ಬಂದ್ಬಿಟ್ಟು ನನ್ಗೆ 5 ಲಕ್ಷ ಕಳ್ಸಿದ್ರು ಅಂತ. ಇನ್ನು 10 ನಿಮಿಷಕ್ಕೆ 5 ಲಕ್ಷ ಇನ್ನೊಂದು ಯಾವ್ದೋ ಅಕೌಂಟ್ಗೆ ಹೋಗುತ್ತೆ. ಅರ್ಧ ದಿನ ಆದ್ಮೇಲೆ ತೆಲಂಗಾಣದಲ್ಲಿ ಆ ಹುಡುಗಿ ಮೇಲೆ FIR ಆಗುತ್ತೆ. ಅರ್ಥ ಆಯ್ತಾ? ಮೊದಲು ಏನಾಗ್ತಾ ಇತ್ತು, ವೈರಸ್ ಬಂದಿದ ತಕ್ಷಣ ನಿಮ್ಮ ಅಕೌಂಟ್ ದುಡ್ಡು ಕಳ್ತನ ಮಾಡ್ಬಿಡ್ತಾ ಇದ್ರು ಹ್ಯಾಕ್ ಮಾಡಿ. ಈಗ ನಿಮ್ ದುಡ್ಡು ಕಳ್ತನ ಮಾಡಲ್ಲ, ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕಿದ್ರು ಇನ್ನೊಬ್ಬನ ಅಕೌಂಟ್ ಇಂದ ಕಳ್ತನ ಮಾಡಿ, ಇನ್ನೊಬ್ಬನ ಅಕೌಂಟ್ ಇಂದ ಕಳ್ತನ ಮಾಡಿ, ಈ ಮೊಬೈಲ್ ಅಕೌಂಟ್ ಇಂದ ಟ್ರ್ಯಾಕ್ ಮಾಡಿ, ಈ ಅಕೌಂಟ್ ಈ ಮೊಬೈಲ್ ನ ಟ್ರ್ಯಾಕ್ ಮಾಡ್ತಾರೆ, ಹ್ಯಾಕ್ ಮಾಡ್ತಾರೆ, ಇದನ್ನ ದುಡ್ಡು ಕಿತ್ತು ಇದಕ್ಕೆ ಹಾಕ್ತಾರೆ. ಈ ಅಕೌಂಟ್ ದುಡ್ಡನ್ನ ಇನ್ಯಾವುದೋ ಅವ್ರಿಗೆ ಬೇಕಾಗಿರೋರು ಕಳ್ಸ್ಕೊಂತಾರೆ. ಇಲ್ಲಿ ದುಡ್ಡು ಕಳ್ಕೊಂಡಲ್ಲ, ಅವನು ತೆಲಂಗಾಣದಲ್ಲಿ ಇರ್ತಾನೆ, ಅವನು ತೆಲಂಗಾಣದಲ್ಲಿ FIR ಮಾಡಿಸ್ತಾನೆ. ಆ ಪೊಲೀಸ್ ಫಸ್ಟ್ ದುಡ್ಡು ಎಲ್ಲಿಗೋಯ್ತು, ಇಲ್ಲಿರೋ ಹುಡುಗಿ ಅಕೌಂಟ್ ಹೋಯ್ತು, ಈ ಹುಡುಗಿ ಮೇಲೆ FIR ಆಯ್ತು. ಮೊದಲು ದುಡ್ಡು ಕಳ್ಕೊಂತ ಇದ್ರು ಅಷ್ಟೇ ಜನ, ಈಗ ಆರೋಪಿಗಳಾಗ್ಬಿಡ್ತಾವ್ರೆ. ಇನ್ನೊಂದು ಯಾವ್ದೋ ಇದ್ರಲ್ಲಿ FIR ಆಗಿ ಇವನ್ನ ಅರೆಸ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿಗಳಾಗ್ಬಿಡ್ತಾವೆ. ಒಂದು ಫೋನಲ್ಲಿ ಮುಂದೆ ಒಂದು ಕ್ಯಾಮ್ರಾ ಇರುತ್ತೆ, ಹಿಂದೆ ಒಂದು ಕ್ಯಾಮ್ರಾ ಇರುತ್ತೆ, ಗೊತ್ತಿದೆ ಅಲ್ಲ ನಿಮ್ಗೆ? ಎಷ್ಟು ಜನ ಬಾತ್ರೂಮ್ಗೆ ಕ್ಯಾಮ್ರಾ ತಗೊಂಡು ಹೋಗಲ್ಲ ಕೈ ಎತ್ತಿ? ಅಲ್ಲ ಹೇಳಿ, ಇದು ನಿಮ್ಮ ಒಳ್ಳೇದಕ್ಕೆ ಕೇಳ್ತಿರೋದು. ನಾನು ಬಾತ್ರೂಮ್ ಮೊಬೈಲ್ ಇದ್ದಲ್ಲೇ ನಾನು ಹೋಗೋದೇ ಇಲ್ಲ, ಯಾಕಂದ್ರೆ ನನ್ನ ಕಾಲ್ಸ್ ಬರುತ್ತೆ. ನಾನು ಮೊಬೈಲ್ ಇದ್ದಲ್ಲೇ ನಾನು ಬಾತ್ರೂಮ್ ಹೋಗೋದಿಲ್ಲ, ಪಿಲ್ಲೋ ಪಕ್ಕದಲ್ಲೇ ಫೋನ್ ಇಟ್ಕೊಂತೀನಿ ನಾನು. ಆಯ್ತು ಬಿಡಿ, ಹೇಳ್ತೀನಿ ಏನಂತ. ಹ್ಯಾಕ್ ಮಾಡಿದ್ರೆ ಫೋನು ಬ್ಯಾಕ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ ಅವನ ಕಂಟ್ರೋಲ್ಗೆ ಹೋಗುತ್ತೆ. ಮುಖ್ಯವಾಗಿ ಹೆಣ್ಮಕ್ಳುಗಳಿಗೆ ನೀವು ಫೋನ್ ತಗೊಂಡೋಗ ಅಲ್ಲೆಲ್ಲೋ ಹಿಂಗೆ ಸೈಡಲ್ಲಿ ಇರ್ತದೆ, ಇಟ್ಟಿರ್ತಾರೆ, ಅವ್ರ ಪಾಡಿ ಸ್ನಾನ ಮಾಡ್ತದೆ, ಫೋನ್ ಹಿಂಗೇ ಇರುತ್ತೆ, ಏನು ಕಾಣಿಸಲ್ಲ, ಬಟ್ ಈ ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇರ್ತದೆ, ಫ್ರಂಟ್ ಕ್ಯಾಮ್ರಾ. ಇದು ನಡೆದಿರೋ ಕೇಸ್ಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಎಷ್ಟೋ ಜನ ಹಿಂಗಿಡ್ತಾರೆ ಇಲ್ಲ, ಎಷ್ಟೋ ಜನ ಬೆಡ್ರೂಮ್ ತಗೊಂಡೋಗ್ತಾರೆ, ಅಲ್ಲೆಲ್ಲ ಸೈಡಲ್ಲಿ ಪ್ಯಾಕೆಟ್ ತರ ನೇತಾಕೋದಕ್ಕೆ ಮಾಡ್ಕೊಂಡಿರ್ತಾರೆ, ಹಿಂಗೆ ಆಗ್ತಾರೆ. ಕ್ಯಾಮ್ರಾ ಈ ಕಡೆ ಐತೆ ಇಲ್ಲ ಅಂತ ಅಂದ್ರೆ ಫ್ರಂಟ್ ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇರುತ್ತೆ. ಅದು ಯಾವ ಟೈಮ್ ಬೇಕು ಆ ಟೈಮಲ್ಲಿ ಅದನ್ನ ಬಳಕೆ ಆಗುತ್ತೆ. ಒಂದು
ಈಗ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಆ ಅಪ್ಲಿಕೇಶನ್ ಕೇಳುತ್ತೆ ಕಾಂಟ್ಯಾಕ್ಟ್ಸ್ ನ ನಾವು ಯೂಸ್ ಮಾಡ್ಕೊಳ್ಳೋಕೆ ಅನುಮತಿ ಬೇಕು ಅಂತ, ನಿಮ್ಮ ಫೋಟೋಸ್ ನಾನು ಯೂಸ್ ಮಾಡ್ಕೊಳ್ಳೋಕೆ ಅಂತ, ಹೌದಾ ಅಲ್ವಾ? ಆಟೋಮೆಟಿಕ್ ಆಗಿ ನೀವು ಅದು ಕೊಟ್ಟರೆ ನೀವು ಆಪ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಸಾಧ್ಯ ಅಲ್ವಾ? ಡೌನ್ಲೋಡ್ ಮಾಡ್ಕೊಂತೀರಾ ಆಪ್, ಯಾವುದೇ ಒಂದು ಫೋಟೋ ಹೊಡೆದಿದ ತಕ್ಷಣ ಅದು ಎಷ್ಟು ಆಪ್ ಇದಾವೋ ಅಷ್ಟು ಕಾಪಿಗಳಾಗುತ್ತೆ, ಅಷ್ಟು ಕಾಪಿ ಒಂದೊಂದು ಅವರು ಕಾಪಿ ಮಾಡಿಕೊಂತಾರೆ ಆ ಆಪ್ನವರು. ಯಾಕಂದ್ರೆ ಮುಂಚೆನೆ ನಿಮ್ಮಿಂದ ಪರ್ಮಿಷನ್ ತಗೊಂಡ್ಬಿಟ್ಟಿರ್ತಾರೆ, ಆ ಪರ್ಮಿಷನ್ ಆದ್ಮೇಲೆ ನಿಮ್ದು ಆಪ್ ಡೌನ್ಲೋಡ್ ಆಗಿರುತ್ತೆ. ಸೊ ಒಂದು ಫೋಟೋ ಈಗ ನಾನು ಹಿಂಗೆ ಹೊಡೆದಿದ್ದೀನಿ ಅಂದಿದ ತಕ್ಷಣ ಈ ಫೋಟೋನ ಅಷ್ಟು ಆಪ್ಗಳು ಒಂದು ಕಾಪಿ ಮಾಡಿಕೊಡ್ತಾರ. ಗೊತ್ತಿರಲಿಲ್ಲ ನಿಮಗೆ? ಯಾರಿಗೂ ಗೊತ್ತಿಲ್ಲಲ್ಲ? ಅದಕ್ಕೆ ಗೊತ್ತಿದ್ಯಾ ಗೊತ್ತಿಲ್ವಾ? ಗೊತ್ತಿಲ್ಲ. 100% ಕಾಪಿ ಆಗ್ತವೆ ನೀವು ಹೊಡಿ ಅಷ್ಟು ಫೋಟೋಗಳು, ನೀವು ಅಷ್ಟು ವಿಡಿಯೋ ಮುಂಚೆ ಪರ್ಮಿಷನ್ ಕೊಟ್ಬಿಟ್ಟಿರ್ತೀರ. ಆ ಆಪ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನೀವು ಅದು ಆ ಪರ್ಮಿಷನ್ ಕೊಟ್ರೆ ನೆಕ್ಸ್ಟ್ ಸ್ಟೆಪ್ ಹೋಗಕ್ ಸಾಧ್ಯ. ಒಂದು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಇವೆಲ್ಲ ಕೊಟ್ಬಿಟ್ಟಿರ್ತೀರ ನೀವು. ಸೊ ಹಾಗಾಗಿ ನಾ ಹೇಳೋದು, ಈ ಫೋನು ಖುಷಿ ಕೊಡೋದಂತಲ್ಲ, ನಾನು 1 ಲಕ್ಷ ರೂಪಾಯಿದು ಸ್ಮಾರ್ಟ್ ಫೋನ್ ತಗೊಂಡೆ, ನಾನು ಆಪಲ್ ಐಫೋನ್ ತಗೊಂಡೆ, ನಾನು ಈ ಫೋನ್ ತಗೊಂಡೆ, ಅದು ತೋರಿಕೆಗೆ. ಬಟ್ ಇದರಿಂದ ಎಷ್ಟು ಡೆಸ್ಟ್ರಾಯ್ ಆಗಬೇಕು ಅಷ್ಟು ಡೆಸ್ಟ್ರಾಯ್ ಆಗೋದು ಇತ್ತೀಚಿನ ದಿನಗಳಲ್ಲಿ. ಬಿಕಾಸ್ ನಮಗೆ ನಾಲೆಡ್ಜ್ ಇಲ್ಲ ಇದ್ರ ಬಗ್ಗೆ, ಏನಾಗುತ್ತೆ ಅಂತ ಡಿಸ್ಅಡ್ವಾಂಟೇಜಸ್ ಬಗ್ಗೆ. ಖುಷಿ ಅಷ್ಟೇ, ಕಾಲೇಜ್ ಮಕ್ಕಳುಗಳು ಎಷ್ಟು ಅನಾಹುತ ಮಾಡ್ಕೊಂತಿದ್ದಾರೆ ಇವತ್ತು ಫೋನ್ಗಳಲ್ಲಿ. ಎವ್ರಿ ಡೇ ನಾನು ಕಂಪ್ಲೇಂಟ್ಗಳಲ್ಲಿ ನೋಡ್ತಿದ್ದೀನಿ, ಇದೇ ಕಂಪ್ಲೇಂಟ್ ಎಲ್ಲಾ ಸ್ಟೇಷನ್ ಅಲ್ಲೂ ಆಗ್ತಾರೆ ಈ ಮೊಬೈಲ್ ಫೋನ್ಗಳಿಂದ. ಒಂದು ಹುಟ್ಟಿದ್ದು ಮಗು 8 ತಿಂಗಳು ಮಗು ಫೋನ್ ಇಲ್ಲ ಅಂತ ಅಂದ್ರೆ ಕೂಗಾಡ್ಬಿಡುತ್ತೆ ಮನೆಗೆ. ಯಾಕಂದ್ರೆ ಮಗು ಅಳಕ್ ನಿಲ್ಸ್ಬೇಕು ಅನ್ನೋ ಒಂದು ಫೋನ್ ಕೊಟ್ಟಿರ್ತೀವಿ ಕೈಗೆ. ಸೊ ಆ ಅಡಿಕ್ಷನ್ ಆ ಮಗು ಪ್ರಾಣನೇ ಕಳ್ಕೊಂಡ್ಬಿಡುತ್ತೆ ಮೊಬೈಲ್ ಫೋನ್. ನಮಗೇನೋ ತಕ್ಷಣಕ್ಕೊಂದು ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ಸೊ ದಯಮಾಡಿ ಇದನ್ನ ನಿಮ್ಮ ಮನೆಯವ್ರಿಗೆ ಹೇಳಿ, ನಿಮ್ ರಿಲೇಟಿವ್ಸ್ ಹೇಳಿ, ಅದರಲ್ಲೂ ನಿಮ್ಮ ಕಾಲೇಜ್ಗೆ ಹೋಗೋ ಮಕ್ಕಳುಗಳು, ಹುಡುಗ ಆಗ್ಲಿ ಹುಡುಗ ಆಗ್ಲಿ, ಫೋನಲ್ಲಿ ತುಂಬಾನೇ ಅವರು ಪ್ರಾಬ್ಲಮ್ಗಳು ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ಮನೆಯವ್ರಿಗೆ ಹೇಳ್ಕೊಳಕ್ಕಾಗ್ದಲೆ ಅದು ಇನ್ನೊಬ್ಬ ಯಾರೋ ಬ್ಲಾಕ್ ಮೇಲ್ ಮಾಡ್ತಾರೆ, ಬೇರೆ ಇನ್ನೇನೋ ರೀತಿಯಲ್ಲಿ ಅವ್ರು ಪ್ರಾಬ್ಲಮ್ ಮಾಡ್ಕೊಂತಿದ್ದಾರೆ. ಒಂದು ಫೈನ್ ಡೇ ಏನಾಗುತ್ತೆ, ಅವ್ರಿಗೆ ಯಾರಿಗೂ ಹೇಳಲ್ಲ, ಇನ್ನೇನೋ ಪ್ರಾಬ್ಲಮ್ ಮಾಡ್ಕೊಂಡು ಅವ್ರ ಜೀವನನೇ ಬಿಟ್ಟು ಹೋಗ್ಬಿಡ್ತಾರೆ, ಈ ಲೈಫೇ ಬಿಟ್ಟು ಹೋಗ್ಬಿಡ್ತಾರೆ ಅವರು. ಸೊ ಹಾಗಾಗಿ ಫೋನ್ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಈ ಸ್ಮಾರ್ಟ್ ಫೋನ್ ಇಂಟರ್ನೆಟ್ ಯೂಸ್ ಮಾಡೋದ್ರಲ್ಲಿ ಡಿಸ್ಅಡ್ವಾಂಟೇಜ್ ಜಾಸ್ತಿ ಇದೆ. ಹೇಳಿದ್ವಲ್ಲ, ಸೊ ಇದು ಮನೆಗೆ ಅಂತ ನಾವು ಪೊಲೀಸ್ ಏನ್ ಮಾಡ್ತಾ ಇದೀವಲ್ಲ, ಇದನ್ನ ನಾವು ಈ ರೀತಿ ಮೀಟಿಂಗ್ ನ ಈಗ ನಂಗೆ ಅನಿಸ್ತಿದೆ. ಮೊದಲು ಹಳ್ಳಿಲಿ ಡಂಗೂರ ಸಾರ್ಸೋರು ಈ ಆಟೋದಲ್ಲಿ ಹೇಳ್ಕೊಂಡು ಅನೌನ್ಸ್ ಮಾಡ್ಕೊಂಡು ಹೋಗ್ತಾರಲ್ಲ, ಇವತ್ತು ಸರ್ಕಸ್ ಬಂದಿದೆ ಅಂತ. ಇನ್ನು ನಾವು ಅದನ್ನ ಮಾಡ್ಬೇಕು. ಗಲ್ಲಿನಲ್ಲಿ ನಾವು ಆಟೋ ಅನೌನ್ಸ್ ಮಾಡಿ ಒಂದು ಏರಿಯಾದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಾವು ಹಾಲಲ್ಲಿ ಸೇರಿಸಿ ನಾವು ಮೀಟಿಂಗ್ ಮಾಡ್ಬೇಕಾಗುತ್ತೆ. ಬರೀ ನೀವು ಒಂದು 30 ಜನ ಬಂದಿದ್ದೀರಾ. ನಮ್ಮ ಉದ್ದೇಶ ಮನೆಗೆ ಈ ವಿಷಯ ಗೊತ್ತಾಗ್ಬೇಕು. ಮನೆಗೆ ಸೈಬರ್ ಕ್ರೈಮ್ಸ್ ಯಾವ ರೀತಿ ಆಗ್ತಾ ಇದೆ, 112 ಮಹತ್ವ ಏನು, ವುಮೆನ್ಸ್ ಐಲ್ಯಾಂಡ್ ಅಂತ ಅಂದ್ರೆ ಏನು, KSP ಆಪ್ ಅಂದ್ರೆ ಏನು, ಮನೆಗೆ ಎಲ್ಲಾ ಹೆಣ್ಣು ಮಕ್ಕಳಿಗೆ, ಎಲ್ಲಾ ಹುಡುಗರಿಗೆ, ಕಾಲೇಜ್ ಹೋಗೋ ಮಕ್ಕಳಿಗೆ ಎಲ್ಲರಿಗೂ ಕೂಡ ರೀಚ್ ಆಗ್ಬೇಕು. ಯಾರೋ ಅನ್ನೋನ್ ಪರ್ಸನ್, ಫಾರಿನರ್ ಅಲ್ಲ, ಯಾರಾದ್ರೂ ಬರ್ಲಿ, ಅವ್ರ ಮಾಹಿತಿ ಇವ್ರ ಹತ್ರ ಇದೆಯಾ, ಅದ್ ಮಾಹಿತಿ ಪೊಲೀಸ್ ಸ್ಟೇಷನ್ ಕೊಡ್ಬೇಕಾ ಬೇಡವಾ, ಯಾವ್ದು ಕೊಡ್ಬೇಕು ಯಾವ್ದು ಕೊಡಬಾರ್ದು. ಸೊ ಈ ಎಲ್ಲಾ ವಿಷಯಗಳ ಚರ್ಚೆ ಆ ಮೀಟಿಂಗ್ ಗಳಲ್ಲಿ ಆಗ್ಬೇಕು. ಇದು ಮನೆಗೆ ಈ ವಿಷಯಗಳು ಹೋಗ್ಬೇಕು. ಅದಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಇದಕ್ಕೆ ನಿಮ್ಮೆಲ್ಲರ ಕೋಆಪರೇಷನ್ ಬೇಕಾಗುತ್ತೆ ಪೊಲೀಸ್ ಆಫೀಸರ್ಗೆ. ಇಲ್ಲ, ಸುಮಾರು ಆ ತರ ವಿಡಿಯೋಗಳು ಎಲ್ಲ ಅಧಿಕಾರಿಗಳು ಮಾಡಿ ಕಳಿಸ್ತಾ ಇದ್ದಾರೆ. ನಂದೇ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಸುಮಾರು ಲಕ್ಷಾಂತರ ಜನ ನೋಡಿದ್ದಾರೆ. ಆ ಸೆಕ್ಸ್ಟಾರ್ಷನ್ ಬಗ್ಗೆ ನಾನು ಹೇಳಿದ್ದೀನಿ ಅದರಲ್ಲಿ. ಇದೇನಾಗ್ತವೆ, ತುಂಬಾ ಜನಕ್ಕೆ ಆ ಕಾಲೋನಿ ವೈಸು, ಏರಿಯಾ ವೈಸು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಎಷ್ಟೋ ಜನ ಯಾವ್ದು ನೋಡ್ಬೇಕೋ ಯಾವ್ದು ನೋಡೋದು ಬೇಡ, ಬಟ್ ಆದಷ್ಟು ನಾವು ಮಾಡ್ತೀವಿ ಅದನ್ನ. ಈಗ ಆಪ್ಗಳಲ್ಲಿ ಈಗ ವುಮೆನ್ಸ್ ಐಲ್ಯಾಂಡ್ ಇರ್ಬೋದು, KSP ಆಪ್ ಇರ್ಬೋದು, ಅವನ್ನ ಬಟ್ ದಯಮಾಡಿ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಯಾವ ಕಳಿಸ್ಬೇಡಿ. ಫಾಲ್ತು ಅವೆಲ್ಲ ಯಾಕೆ ಕಳಿಸ್ತೀರಾ? ನಾಳೆ ದಿನ ಕ್ರಿಮಿನಲ್ ಗುಡ್ ಮಾರ್ನಿಂಗ್ ನಲ್ಲೇ ವೈರಸ್ ರೆಡಿ ಮಾಡ್ತಾನೆ. ತಮಾಷೆ ಮಾಡ್ತಾ ಇಲ್ಲ ನಾನು. ಹ್ಯಾಪಿ ಗಣೇಶ ಫೆಸ್ಟಿವಲ್, ಹ್ಯಾಪಿ ನ್ಯೂ ಇಯರ್, ಸರಿನಾ, ಹ್ಯಾಪಿ ರಂಜಾನ್, ಇದನ್ನ ತುಂಬಾ ಬ್ಯೂಟಿಫುಲ್ ಆಗಿ ವೈರಸ್ ರೆಡಿ ಮಾಡಿದ್ರೆ ಏನ್ ಮಾಡ್ತೀರಾ? ಆ ಡೌನ್ಲೋಡ್ ಮಾಡ್ತಿದ್ದ ಒಳ್ಳೆ ಮ್ಯೂಸಿಕ್ ಅದು ಓಪನ್ ಆಗ್ತಾ ಹೋಗ್ತದೆ. ವೈರಸ್ ಹಂಗೆ ಡ್ಯಾನ್ಸ್ ಆಡ್ತಾ ನಿಮ್ಮ ಮೊಬೈಲ್ ಒಳಗಡೆ ವೈರಸ್ ಹೋಗುತ್ತೆ. ಅವ್ನು ಅಲ್ಲಿ ಕಂಟ್ರೋಲ್ ತೋರ್ತಾನೆ. ನಾನು ತಮಾಷೆ ಮಾಡ್ತಿಲ್ಲ. ಒಂದು ಫೈನ್ ಡೇ ಇವೆಲ್ಲ ವೈರಸ್ ಆಗೋದು ತುಂಬಾ ದಿನ ಇಲ್ಲ. ಯಾಕಂದ್ರೆ ಅವ್ನು ಎವ್ರಿ ಡೇ ಹೊಸ ಕಂಡಿಡ್ತಾವನೆ ಕ್ರಿಮಿನಲ್. ಈ ಬ್ಯಾಂಕ್ದು OTP ಹೋಯ್ತು, ಹಳೇದಾಗೋಯ್ತು. ಈಗ ಇನ್ವೆಸ್ಟ್ಮೆಂಟ್ ಅಂತ ಇರ್ಬೋದು, ಲೋನಿಂಗ್ ಆಗಿರ್ಬೋದು, ಶೇರಿಂಗ್ ಆಗಿರ್ಬೋದು, ನಾನಾ ರೀತಿ ಮ್ಯಾಟ್ರಿಮೋನಿಯಲ್ ಆಗಿರ್ಬೋದು, ಜನ ಏನೇನು ಯೂಸ್ ಮಾಡ್ತಾರೋ ಅದೆಲ್ಲದ್ರಲ್ಲೂ ವೈರಸ್ ಎಂಟ್ರಿ ಆಗ್ಬಿಡ್ತಾವೆ. ಈಗ ಉಳಿದಿರೋದಂತೂ ಅಂದ್ರೆ ಕಂಡ್ಬಿಟ್ಟಿದ ತಕ್ಷಣ ಗುಡ್ ಮಾರ್ನಿಂಗ್ ಅನ್ನೋದು, ಸಂಜೆ ಗುಡ್ ಈವ್ನಿಂಗ್ ಅನ್ನೋದು, ವಿಶ್ ಮಾಡೋದು, ಇದು ಎಲ್ಲ ವೈರಸ್ ಆಗಿ ರೆಡಿ ಮಾಡೋದು ತುಂಬಾ ದಿನ ಇಲ್ಲ. ಆ ಒಂದು ಫೈನ್ ಡೇ ನನಗೆ ಬಂದು ಹೇಳ್ತೀರಾ, ಸರ್ ನಾವು ಗುಡ್ ಮಾರ್ನಿಂಗ್ ಹ್ಯಾಪಿ ರಂಜಾನ್ ಅಂದೆ ಸರ್, 1 ಲಕ್ಷ ಹೋಯ್ತು ಸರ್. ಇದು ತುಂಬಾ ದಿನ ಇಲ್ಲ. ಹಬ್ಬಗಳಲ್ಲಿ ನಾವು ವಿಶ್ ಮಾಡೋದಕ್ಕೆ ಹ್ಯಾಪಿ ಬರ್ಡೇ ಅಂತ ಮಾಡ್ತದ್ದು ಬೇಕಾಗಿಲ್ಲ. ಒಂದು ಕಾಲ್ ಮಾಡಿ ಮಾತಾಡಿ. ಅದನ್ನ ಯಾಕೆ ಮೊಬೈಲ್ಗಳಲ್ಲಿ, ನಮ್ದು ಸ್ಟೇಷನ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯಾರೋ ಒಂದು 3-4 ಜನ ಇದ್ದೀರಾ, ಬರೇ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ತುಂಬ್ತಾ ಇರ್ತೀರಾ. ಅದ್ರಲ್ಲಿ ಬೇಡ. ನಮ್ಗೆ ಯಾರು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಹೇಳೋದು ಬೇಡ. ನಿಮ್ದು ಪೊಲೀಸ್ ರಿಲೇಟೆಡ್ ಪಬ್ಲಿಕ್ ಹೆಲ್ಪ್ ಆಗೋ ಇನ್ಫಾರ್ಮೇಶನ್ ಶೇರ್ ಮಾಡಿ. ನಮಗೆ ಗೊತ್ತಿರೋದು ನಾವು ಶೇರ್ ಮಾಡ್ತೀವಿ. ಯಾರು ಅದಕ್ಕೆ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಹಾಕೋದೇನು ಬೇಕಾಗಿಲ್ಲ. ಸರಿನಪ್ಪ? ನೀವು ಅಷ್ಟೇ, ನಿಮ್ ಸ್ನೇಹಿತರಿಗೂ ಅಷ್ಟೇ ಅನ್ನೆಸರಿ ಅದನ್ನ ಹಾಕ್ಬೇಡಿ. ಒಂದು ಫೈನ್ ಡೇ ಅವೆಲ್ಲ ವೈರಸ್ ರೆಡಿ ಮಾಡ್ತಾವ್ರು ಯಾರೋ. ಈಗ ಆಲ್ರೆಡಿ ಅದನ್ನ ಪ್ಲಾನ್ ಮಾಡಿರ್ತಾರೆ ಕ್ರಿಮಿನಲ್ಸ್. ಈಸಿಯಾಗಿ ಅದನ್ನ ಎಲ್ಲರೂ ಫಾರ್ವರ್ಡ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದು ಬಿಟ್ಟು ನಿಮಗೆ ತುಂಬಾ ಇಂಪಾರ್ಟೆಂಟ್ ಇರೋದು. ಯಾಕಂದ್ರೆ ತುಂಬಾ ಫ್ರೀ ಟೈಮ್ ಇದ್ರೆ ನಮ್ಮ ಜೊತೆ ಕೈ ಜೋಡಿಸಿ ರ್ಯಾಲಿಗಳವೆಲ್ಲ ಮಾಡ್ತೀವಿ.
ಫ್ರೀ ಟೈಮಲ್ಲಿ ಬರೀ ಇವೇ ಮಾಡ್ಕೊಂಡು ಕುತ್ಕೊಳ್ಳೋದು ಬೇಡ ಫೋನ್ಗಳು. ಹಂಗೆ ಹೋಗೇನೆ ವೈರಸ್ನ ಪ್ರೆಸ್ ಮಾಡ್ಬಿಟ್ಟು ಇರೋ ಹಣ ಎಲ್ಲ ಕಳ್ಕೊಳ್ತೀವಿ. ಸರಿನಾ? ಓಕೆಪ್ಪ. ಆಮೇಲೆ ಒಂದು ಮರ್ತ್ಬಿಡೆ ಪಾಪ, ಮೇನ್ ಇದ್ದಿದ್ದು ನಮ್ಮ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟ್ರು ಏನಾದ್ರು ನೀವು ಬನ್ನಿಪ್ಪ. ಈಗ ಇನ್ಮೇಲೆ ಅಲ್ಲಿ ಟ್ರಾಫಿಕ್ ಒಂದು ನಡೀತಾ ಇದೆ, ಅಲ್ಲಿ ನಮ್ಮ ಲಾಂಡ್ ಆರ್ಡರ್ ಸಬ್ ಇನ್ಸ್ಪೆಕ್ಟರ್ ಕಳ್ಸಿದ್ದೀನಿ ನಾನು. ನಮ್ಮಲ್ಲಿ ನಮ್ಮ ಸ್ನೇಹಿತರು ಬಂದಿದ್ದಾರೆ, ಏನಾದ್ರು ಟ್ರಾಫಿಕ್ ವಿಷಯ ಇದ್ರೆ ಅವ್ರು ಬರ್ಕೊಳ್ತಾರೆ. ನಾನೇ ಹೇಳ್ಬಿಡ್ತೀನಿ ನಿಮ್ಗಿಂತ ಮುಂಚೆ ನಮ್ದು ಟ್ರಾಫಿಕ್ ಒಂದು 2 ಸಮಸ್ಯೆ ಏನಂತಂದ್ರೆ ಅದು ನಾನು ಅವ್ರು 2 ಸೇರ್ ಮಾಡಬೇಕು. ಈ ಇಸ್ರೋ ಲೇಔಟ್ ಇರ್ಬೋದು ಶನಿವಾರ ಭಾನುವಾರ ಆ ಜಂಕ್ಷನ್ಗಳಲ್ಲಿ. ಆಮೇಲೆ ನಮ್ಮ ಈ ಪೈಪ್ ಲೈನ್ ರೋಡ್ಗಳಲ್ಲಿ ಏನಾಗ್ತಾ ಇದೆ, ಶನಿವಾರ ಎಲ್ಲ ಬಂದ್ಬಿಟ್ಟು ಗಾಡಿಗಳನ್ನ ಹಾಕ್ಬಿಟ್ಟು ಭಾನುವಾರ ರಜಾ ಇರುತ್ತಲ್ವಾ, ಆ ಪೈಪ್ ಲೈನ್ ಉದ್ದಕ್ಕೂ ರೋಡ್ಗಳು ಹೊರಗಡೆ ಹೋಗೋ ಗಾಡಿಗಳು ಅವತ್ತಿನ ದಿನ ಬಂದೆಲ್ಲ ಮನೆ ಈಚೆ ಹಾಕ್ಬಿಡ್ತಾರೆ. ನನ್ನ ಜಿಪೆ ಒಂದೊಂದು ದಿನ 15 ನಿಮಿಷ ಆದ್ರೂ ಹೋಗಕ್ಕಾಗಿಲ್ಲ ನನ್ಗೆ ಬಂದಿರೋ ಅಂತದ್ದು. ಸೊ ಇದ್ರಲ್ಲಿ ಏನಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ನಿಮ್ಮಲ್ಲಿ ಪ್ರಯಾರಿಟಿ ವೈಸ್ ಗಲ್ಲಿ ಗಲ್ಲಿಗೂ ಯಾರು ಪೊಲೀಸ್ ಕೊಡಕ್ಕಾಗಲ್ಲ. ಅವ್ರದ್ದು ಬರೀ ಕೊಂಡಾಗೇನೆ ಶನಿವಾರ 10 ಜನ ಪೊಲೀಸ್ ಇರ್ತಾರೆ ಆ ಮಾಲ್ ಮುಂದೆಗಡೆ ಬೇರೆಯವ್ರನ್ನ ಹಾಕೊಂಡು. ನಮ್ಮ ಸಾರಕ್ಕಿ ಸಿಗ್ನಲ್ ಒಂದು 5-6 ಜನ ಇರ್ತಾರೆ. ಸಾರಕ್ಕಿ ಮಾರ್ಕೆಟ್, ಬಂಚಂಗ್ರಿ ಸರ್ಕಲ್ ತುಂಬಾ ಇಂಪಾರ್ಟೆಂಟ್ ಇದ್ರೆ ಅವ್ರ ಗಮನಕ್ಕೆ ತಗೊಂಬನ್ನಿ. ಬಟ್ ಇನ್ ಕೆಲವು ಆಗ್ತಾನೆ ಇಲ್ಲ ಅಂತಂದ್ರೆ ಎಲ್ಲಾ ಸೇರಿ ಅವ್ರ ಠಾಣೆಗೆ ಹೋಗಿ ಒಂದು ಡಿಸ್ಕಸ್ ಮಾಡಿ ಏನಿದೆ ಅಂತ ಹೇಳಿದಾಗ ಅದಕ್ಕೊಂದು ಏನಾದ್ರು ಒಂದು ಯಾವ ರೀತಿ ಮಾಡ್ಬೋದು ಅಂತ ಅವರು ಒಂದು ಐಡಿಯಾ ತೆಗೆದುಕೊಡ್ತಾರೆ. ಏನಾದ್ರು ಟ್ರಾಫಿಕ್ ನಮ್ಮ ಕುಮಾರಸ್ವಾಮಿ ಲೇಔಟ್ ಏನಾದ್ರು ಇತ್ತು ಅಂತಂದ್ರೆ ಹೇಳಿಪ್ಪ. 24ನೇ ಕ್ಲಾಸ್ ಹೋಗಿ ಆಗ್ತದೆ ಸರ್. ಏನು 24ನೇ ಕ್ಲಾಸ್? ಎಷ್ಟೊತ್ತರಿ ನಾನೇ ಬಂದು ಹೇಳಿದ್ದೀನಿ ಮೀಟಿಂಗ್. 24ನೇ ಕ್ಲಾಸ್ 24ನೇ ಕ್ಲಾಸ್ ಲೆಫ್ಟ್ ಸೈಡ್ ಅಲ್ಲಿ ಗಾಡಿಗಳೇ ಹೋಗಕ್ಕಾಗಲ್ಲ ಸರ್. ಅದು ಸುವೆ 2 ಕಡೆಯಿಂದ ಹೋಗೋದು ಬರ್ತಾವಲ್ಲ, ಹಿಂಸೆ ಆಗ್ಬಿಟ್ಟಿದೆ ಅಲ್ಲಿ ಹೋಟ್ಲುಗಳೇ. ಅದೇ ಕರು ತಗೊಂಡು ಲೆಫ್ಟ್ ರೋಡ್ ಹೋಗ್ತೀವಲ್ಲ, ಗೊತ್ತಾಯ್ತಾ ಯಾವ್ದು ಅಂತ? ಆ ಚಿಕ್ಕ ರೋಡು ಅದೆಲ್ಲ ಈಟ್ಲಿಗಳು ಅವು ಎಲ್ಲ ಮಾಡಿದ್ದಾರೆ. ಮೊದಲು ಒನ್ ವೇ ಇತ್ತು ಅಂತ ಕಾಣಿಸುತ್ತೆ ಮೊದಲು, ಬಟ್ ಅದು ಒನ್ ವೇ ಅದನ್ನ ಸಕ್ಸಸ್ ಆಗಿಲ್ವೇನೋ. ಆ ಕಡೆಯಿಂದ ಒನ್ ವೇ ಆಗಿತ್ತಲ್ವಾ ಚಿಕ್ಕ ರೋಡು. ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೊಂದು 10 ನಿಮಿಷ ಫ್ರೀ ಮಾಡ್ಕೊಂಡು ಒಂದಿನ ಗಣೇಶು ಆಮೇಲೆ ಯಾರೋ ಒಬ್ರು ಬಂದು ಅಲ್ಲಿ ನಿಂತ್ಕೊಂಡು ನೋಡ್ಬೇಕು ಒಂದು 5 ನಿಮಿಷ ನಾವು ಬಂದು ನಿಂತ್ಕೊಂತೀವಿ. ಆತರ ಬಂದು ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ. ಅಲ್ಲಿ ಪಾರ್ಕಿಂಗ್ಗಳು ಅಡ್ಡ ಎಲ್ಲಿ ಹೋಟ್ಲು ಟೀ ಅಂಗಡಿಗಳು ಚಿಲ್ಲರೆ ಅಂಗಡಿ ಇದೆ ಅದರಲ್ಲಿ ತಿನ್ನೋದಕ್ಕೆ ಅನ್ನೋದಕ್ಕೆ ಅದು ಗಾಡಿಗಳು ಇಲ್ಲ ಅವ್ರು ಹೇಳಿದಕ್ಕೆ 100% ಸೊಲ್ಯೂಷನ್ ನೀವು ಕೊಡಕ್ಕಲ್ಲ, ನಾನು ಕೊಡಕ್ಕಲ್ಲ. ಹೇಳ್ತೀನಿ ಕೇಳಿಪ್ಪ. ಪ್ರಾಬ್ಲಮ್ ಏನ್ ಗೊತ್ತಾ, ಪ್ರಾಬ್ಲಮ್ ನಮ್ಮಲ್ಲಿದೆ. ಅದು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಟ್ರಾಫಿಕ್ ಆಗಲಿ ನಮ್ದಾಗ್ಲಿ. ದುರಂತ ಏನಂದ್ರೆ ನಾವು ಮಾಡೋ ತಪ್ಪೇ ನಮ್ಗೆ ಇದು ಆಗ್ತಿರೋದು. ಅಲ್ಲಿ ಬಾಡಿಗೆ ಕೊಟ್ಟಿರೋರು ಯಾರು ಹೇಳಿ? ನನ್ನಂಗೆ ಯಾರೋ ನಮ್ಮ ಅಣ್ಣ ತಮ್ಮ. ಆ ಪುಡ್ಬಾದ್ಮೇಲೆ ಅವ್ರು ಸ್ಟಾಲ್ ಹಾಕಲಕ್ಕೆ ಕೊಟ್ಟಿರೋರು ಯಾರು ಹೇಳ್ರಿ? ಅದೊಂದು 500 ರೂಪಾಯಿ ನನಗೆ ಎಕ್ಸ್ಟ್ರಾ ಡೈಲಿ ಸಿಗ್ಲಿ ಅಂತ. ಅವನು ನನ್ನ ಅಣ್ಣ ತಮ್ಮನೇ. ಅಲ್ಲಿ ಇರೋರೆಲ್ಲ ನನಗೆ ಬಾಡಿಗೆ ಏನೋ ಬರ್ತೈತೆ, ಕಣ್ಮುಚ್ಕೊಂಡು ದುಡ್ಡು ಬರ್ತೈತೆ ಅಂತ ಹಣದಕ್ಕೋಸ್ಕರ ಆ ಏರಿಯಾಗಳು ಹಾಳು ಮಾಡ್ಕೊಂಡಿರೋರು ಇವರೇ. ಕರೆಕ್ಟ್ ಕಾನೂನು ಪ್ರಕಾರ ಇಲ್ಲ, ನಾನು ಮನೆ ಬಾಡಿಗೆ ಕೊಡ್ತೀನಿ ಅಂದ್ರೆ ಪಾರ್ಕಿಂಗ್ ಮಾಡ್ಕೊಡ್ತೀನಿ ಅವ್ರ ವ್ಯವಸ್ಥೆ. ಎಲ್ಲಿ ಮಾಡ್ಕೊಡಕ್ಕಾಗುತ್ತೆ ಪಾರ್ಕಿಂಗು? ಗಲ್ಲಿಲಿ 1000 ಟೂ ವೀಲರ್ ನಿಂತಿರ್ತಾವೆ ನಮ್ಮಲ್ಲಿ. ಕಳ್ತನ ಆಯ್ತು ಅಂದ್ರೆ ಯಾವುದಕ್ಕೂ ಸೆಕ್ಯೂರಿಟಿಗಳಿಲ್ಲ. ಎಲ್ಲ ಅಂಗಡಿ ಅವರು ಕಮರ್ಷಿಯಲ್ ಅವರು ಬಾಡಿಗೆ ವಸೂಲಿ ಮಾಡೋರು ಎಷ್ಟು ಟ್ಯಾಕ್ಸ್ ಕಟ್ತಾವ್ರು BBMPಗೆ, ಆ ಫೆಸಿಲಿಟೀಸ್ ಮಾಡ್ಕೊಡ್ಬೇಕಲ್ಲ. ಅದೆಲ್ಲ ಪಬ್ಲಿಕ್ ಅಲ್ಲಿ ಗಲಾಟೆಗಳು ಹೊಡೆದಾಟ ಆಗ್ತವೆ. ಆಗ ಅಷ್ಟು ಗಾಡಿಗಳು ಹೋಟೆಲ್ಗಳು ಪಾರ್ಕಿಂಗ್ ಅಲ್ಲಿ ಹೋಗಿ ಸೇರ್ಕೊಂಡ್ರೆ ರೋಡ್ ಖಾಲಿ ಆಗ್ತೈತ ಪಾರ್ಕಿಂಗು? ಎಲ್ರಿಗೂ ಬಾಡಿಗೆ ದುಡ್ಡು ಬೇಕು, ಆ ಪಾರ್ಕಿಂಗ್ ಮಾಡ್ಕೊಡಕ್ಕೆ ರೆಡಿ ಇಲ್ಲ. ಈ ತರ ಎಲ್ರು ಅಷ್ಟೇ. ಎಲ್ಲರೂ ಅವನು ಅಂಗಡಿ ಓಪನ್ ಮಾಡ್ಕೊಂಡಿರ್ತಾನೆ, ಅವ್ನ ಫುಟ್ಪಾತ್ ಅಲ್ಲೇ ಎಲ್ಲ ಬಾಕ್ಸ್ಗಳು ಹಾಕೊಂಡ್ಬಿಡ್ತಾನೆ ತರಕಾರಿ. ಅವನ ಯಾಕೆ ಫುಟ್ಪಾತ್ ಕ್ಲೋಸ್ ಮಾಡ್ಕೊಂತಾನೆ? ಅವ್ನ ಮನೆ ಓನರ್ ಇರ್ಬೋದು. ಸೊ ಎಲ್ಲರೂ ಕೂಡ ನಾವು ಒಂದಲ್ಲ ಒಂದು ರೀತಿ ವೈಲೇಟ್ ಮಾಡ್ಕೊಂಡು ನಾವು ದುಡ್ಡು ಮಾಡೋದು ನೋಡ್ತಾ ಇದೀವಿ. ಯಾರಿಗೆ ಪಾಪ ಅವ್ನು ತೊಂದರೆ ಆಗೈತೆ ಅವ್ನು ಗಲಾಟೆ ಮಾಡ್ತಾನೆ. ಅವ್ನ ಮನೆಗೆ ಏನಾದ್ರು ಆಯ್ತು ಅಂದ್ರೆ ಅವ್ನ ಮನೆ ಮುಂದೆ ಹಾಕೊಂಡ್ಬಿಡ್ತಾನೆ ಫುಟ್ಪಾತ್. ಎಲ್ರಿಗೂ ತಪ್ಪಿದೆ ಇದರಲ್ಲಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಅಲ್ಲಿ ಏನಾದ್ರು ಒಂದು ಕ್ಲಿಯರ್ ಮಾಡಕ್ ಹೋದಾಗ ಅಷ್ಟು ಜನ ಬರ್ತಾರೆ ಫುಟ್ಪಾತ್ ಮೇಲೆ. ಅವ್ರು ತೆಗಿಸ್ಬೇಡಿ, ಇವ್ರು ತೆಗಿಸ್ಬೇಡಿ. ಒಬ್ಬರಿಗೆ ಏರಿಯಾ ಕ್ಲೀನ್ ಇರಬೇಕು ಅಂತ, ಇನ್ನೊಂದು 10 ಜನ ಅವರೇ ಅದ್ರಲ್ಲಿ ಹಾಕೊಂಡು ಬಳಸ್ಕೊಂತಿರ್ತಾರೆ ಫುಟ್ಪಾತ್ ನ ಎನ್ಕ್ರೋಚ್ ಮಾಡ್ಕೊಂಡು. ಆ ಪ್ರಾಬ್ಲಮ್ ಹೇಳಿದ್ರಲ್ಲ, ನಿಜಕ್ಕೂ ಪ್ರಾಬ್ಲಮ್. ನಾವು ಆ ರೋಡ್ಗೆ ಹೋಗ್ಬೇಡ ಅಂತೀವಿ ನಮ್ಮ ಡ್ರೈವರ್ಗೆ. ಯಾಕಂದ್ರೆ ಒಳ್ಳೆ ಟೈಮಲ್ಲಿ ಹೋದ್ರೆ ನಮ್ಗೆ ಕಷ್ಟ ಮಾಡುತ್ತೆ. ಅವನು ಟೂ ವೀಲರ್ ನಿಲ್ಸ್ಬಿಟ್ಟು ಅವನೇನೋ ನಾರ್ತ್ ಇಂಡಿಯನ್ ಏನೋ ಮಾಡ್ತಿರ್ತಾನೆ, ಅವನಲ್ಲೇ ಗಾಡಿ ಹಾಕೊಂಡು ಇಂಡಿಯಾದ ಒಂದು ಟೂ ವೀಲರ್ ರಿಪೇರಿದು ಇರ್ಬೇಕೇನೋ ಅಲ್ಲಿ. ಟೀ ಸ್ಟಾಲ್ ಇದಾವೆ. ಅವ್ನು ಏನಾದ್ರೆ ನೀವೇ ಯಾರೋ ನನ್ನ ಗಾಡಿ ಹಾಕೊಂಡು ಒಂದು 5-6 ಕೇಸ್ಗಳು ಹಾಕೊಂಡು ಗಾಡಿ ಹತ್ಕೊಂಡು ಇಲ್ಲಿ ತಂದಾಕಿ ಗಾಡಿ ಇಲ್ಲಿ ನಿಮ್ಮ ಇಟ್ಕೊಂಡು ಎಲ್ಲ ಫೈನಲ್ ಕಟ್ಸನ್ ಅದ್ರದ್ದು ಮಾಡ್ಬೇಕು. ಆಯ್ತು ಬಂದಾಯ್ತು. ನೆಕ್ಸ್ಟ್ ಯಾವ್ದು? ಟ್ರಾಫಿಕ್ ಬ್ರಿಡ್ಜ್ ಒಂದು ರೆಡಿ ಮಾಡ್ಸಿದ್ರು. ದುಡ್ಡು ಯಾವಾಗ ಹೇಳ್ತಾರೆ, ನಾನಿಲ್ಲಿ ಬ್ರಿಡ್ಜ್ ಹತ್ರ ಅವ್ರನ್ನ ಎತ್ತಿಸ್ಬಿಡ್ತೀನಪ್ಪ. ಅದೆಲ್ಲ ಪಾನಿಪುರಿ ಆಗ್ತಾನೆ, ಯಾವ್ದೋ ಒಂದು ಇದು ಮಾಡ್ತಾರೆ ಗೊತ್ತಾ, ರಾಜ್ಯೋತ್ಸವ ಆ ರೋಡ್ ಬರುತ್ತೆ ಅಲ್ವಾ? ಎಷ್ಟು ರೋಡ್ ಬರುತ್ತೆ? ಆ ರೋಡ್ ಬರುತ್ತೆ. ಆ ರೋಡ್ ಒಂದು ಬ್ರಿಡ್ಜ್ ನಾವು ಸರ್ಕಾರ ಆಲ್ರೆಡಿ ಒಂದು ಲೆಟರ್ ಕೊಟ್ಟಿದ್ದೀನಿ. ಸಾಗರ್ ಹಾಸ್ಪಿಟಲ್ ಹತ್ರ ಒಂದು ಬ್ರಿಡ್ಜ್ ಮಾಡ್ಕೊಡಿ, ಆ ಕಡೆ ಅವ್ರು ಡಿವೈಡ್ ಆಗ್ತಾರೆ, ಈ ಕಡೆ ಡಿವೈಡ್ ಆಗ್ತಾರೆ ಅಂತ. ಅದು ಇನ್ನೂ ಅವ್ರು ಕಳಿಸ್ಕೊತಾ ಇಲ್ಲ. ಅದೊಂದು ಆಗುತ್ತೆ ತನಕ ಇದೊಂದು ಸ್ವಲ್ಪ ವೇಟ್ ಮಾಡಿ. ಯಾವ್ದನ್ನು ಮ್ಯಾಜಿಕ್ ಮಾಡಕ್ಕಾಗಲ್ಲ. ನನ್ಗೆ ಸಂಜೆ ಮತ್ತು ವೀಕೆಂಡ್ ಅಲ್ಲಿ ಜಾಮ ಆಗ್ಬಿಡ್ತೈತಿ ಬ್ರಿಡ್ಜ್ ಅಂತ. ರೋಡ್ಗೆ ತರ ನಾವು ಹಿಂಗ್ ಬಂದ್ಬಿಡ್ತೀವಿ, ಅಲ್ಗೋರ ಜಾಮ ಆಗ್ತೈತೆ ಅಂತ. ಜಾಗಗಳಿದೆ, ಎಲ್ಲೋ ಒಂದ್ ಕಡೆ ಮಾಡ್ಕೊಳ್ಳಿ. 2-3 ಜನಕ್ಕೆ ಖುಷಿ ಪಡಿಸೋಕೆ 1000 ಜನಕ್ಕೆ ತೊಂದರೆ ಕೊಡುತ್ತೆ. ಸರಿ ಬಂದ್ರೆ ನಾವು ಸಿಬ್ಬಂದಿ ಬಗ್ಗೆ ಜೊತೆ ಕಳಿಸ್ತೀನಿ, ಅವನ್ನೂ ಎತ್ತಿಸ್ಬಿಡೋಣ. ನೀವು ಒಂದ್ಸರಿ ಒಂದು 5-6 ಕೇಸ್ಗಳು ರಾಂಡಮ್ ಬಂದಾಗ ನಮ್ ಜೊತೆ ನಿಮ್ ಜೊತೆ ನಂಬರ್ಸ್ ಕಳಿಸ್ತೀನಿ. ಅದೊಂದು ದಿನ ಆಗ್ಬೇಕಪ್ಪ. ಇಲಿಯಾಸ್ ನಗರ ಆಗಿರ್ಬೋದು, ಅವೆಲ್ಲ ಎಲ್ಲರೂ ಸೇರ್ ಮಾಡೋ ಪಂಚಾಯತ್ ಪಾರ್ಕಿಂಗ್ ಮಾಡ್ಬೇಕು. ಇಲಿಯಾಸ್ ನಗರ ಮೇನ್ ರೋಡ್ ಇದೆಯಲ್ಲ,
ಅದು ಮೊದ್ಲಿಂದಾನು ಹೇಳ್ತಿದ್ರೆ ಅವ್ರು ಇವ್ರು ಎಲ್ಲ ಕೂತ್ಕೊಂಡು ನಾವು ಮಾತಾಡಿ ಅದನ್ನ ಒಮ್ಮೆ ವಾರದಲ್ಲಿ 3 ದಿನ ಆ ಕಡೆ ಹೊಡೆದ 3 ದಿನ ಹೆಂಗಿದೆಯಲ್ಲ ಗಾಡಿ ಜೊತೆಗೆ ತಳ್ಳ ಗಾಡಿಗಳು ಹಣ್ಣಿನ ಗಾಡಿ ಎಲ್ಲ ಹಾಕೊಂಡು ಇಷ್ಟಿರ ರೋಡ್ ಇಷ್ಟು ರೋಡ್ ಆಗಿದೆ ಈಗ ಅದಕ್ಕೆ ಜನಗಳು ಕೋಆಪರೇಟ್ ಮಾಡಬೇಕು. ಯಾವುದೇ ಹೇಳ್ತೀವಿ ನೋಡಿ, ನಿಮ್ಮ ಸಹಕಾರದಲ್ಲೇ ನಾವೇನು ಮಾಡಕ್ಕಾಗಲ್ಲ. ನಾವು ನಿಮ್ಗೋಸ್ಕರ ಮಾಡ್ತಿದೀವಿ ಅಂದ್ರೆ ನೀವೆಲ್ಲರೂ ಕೈ ಜೋಡಿಸ್ಬೇಕು. ಅಲ್ಲಿ ಪೊಲೀಸ್ ಹೆಲ್ಪ್ ಮಾಡಕ್ ಬಂದಾಗ ಅಲ್ಲಿ ಪೊಲೀಸ್ ಮೇಲೆ ಗಲಾಟೆ ಮಾಡೋದು, BBMP ಅವ್ರ ಮೇಲೆ ಗಲಾಟೆ ಮಾಡಿದ್ರೆ ಯಾರಿಗೂ ಒಳ್ಳೆ ವಾತಾವರಣ ಕೊಡಕ್ಕಾಗಲ್ಲ. ಸರ್ ಇಲಿಯಾಸ್ ನಗರದ್ದು ನಾವು ಎಲ್ಲ ಈಸಿ ಆಗಲ್ಲ. ಒಂದಿನ ಅಲ್ಲಿ ಅಷ್ಟು ಇಲ್ಲಿರೋರ್ನ ಅಲ್ಲೇ ಮೀಟಿಂಗ್ ಮಾಡಿ ಅದೇ ಏರಿಯಾದಲ್ಲೇ ನಾವೆಲ್ಲ ಮಾಡಿ ಒನ್ ಡೇ ಎಲ್ಲ ನಿಲ್ಸಿ ಡೈಲಿ ಒಬ್ಬ ಲ್ಯಾಂಡ್ ಆರ್ಡರ್ ಪೊಲೀಸ್ ಒಬ್ಬ ಟ್ರಾಫಿಕ್ ಪೊಲೀಸ್ ಹಾಕ್ಬೇಕಲ್ವ ಇಲ್ಲೂ ಆದ್ಮೇಲೆ ಮತ್ತೆ ಪ್ರಾಕ್ಟೀಸ್ ಆದ್ಮೇಲೆ ಸರಿ ಹೋಗುತ್ತೆ. ಅದು ನಾವು ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ. ಬೇರೆ ಇನ್ನೇನಾದ್ರು ಮತ್ತೆ ಇಂಡಿಯನ್ ಸ್ಕೂಲ್ ರಾಜಸ್ವ ನಗರ ಅದೇ ರೋಡ್ ಕಂಟಿನ್ಯೂ ಟುವರ್ಡ್ಸ್ ಕನಕಪುರ ರೋಡ್. ಆ ರೋಡಲ್ಲೆಲ್ಲ 4 ವೀಲರ್ ಪಾರ್ಕ್ ಮಾಡಿದ್ರೆ ಒಂದು ಗಾಡಿ ಪಾಸ್ 4 ವೀಲರ್ ಪಾರ್ಕಿಂಗ್ ಅಂದ್ರೆ ಅಲ್ಲಿ ಮನೆಯವ್ರು ಪಾರ್ಕ್ ಮಾಡಿರೋದ ಅಂತ ಇಲ್ಲ ಇಲ್ಲಿಗಲ್ ಸರ್ ಅದಲ್ಲ ಬೇರೆ ಅಲ್ಲಿ ಹಾಕ್ಬಿಡ್ತಾರೆ. ಯಾಕಂದ್ರೆ ಅದು ಕನೆಕ್ಟಿಂಗ್ ಸುಮ್ಮನೆ ಗಾಡಿ ಇಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದು ತಂದುಬಿಟ್ಟು ಅವ್ರ ಪಾರ್ಕಿಂಗ್ ಅವರು ಮನೆ ನಿಯರ್ ಬೈ ರಿಲೇಷನ್ಸ್ ನಿಯರ್ ಬೈ ಅವರಿಗೆ ಫ್ರೆಂಡ್ಸ್ ರಿಲೇಷನ್ ಈಗ ಗಾಡಿ ಹತ್ರ ಹೋದ್ರೆ ಯಾರಾದ್ರೂ ಬರ್ತಾರೆ ಅಕ್ಕಪಕ್ಕದ ಮನೆಯವರು ಅಲ್ಲಿ ಗಾಡಿ ಹತ್ರ ಹೋಗಿ ನಮ್ಮವ್ರು FIR ಮಾಡ್ತಾ ಇದ್ದಾರೆ. ಅಲ್ಲಿ ಬಂದ್ರೆ ನಾವು ಬಟ್ ನೀವು ಹೇಳೋರಿಗೆ ನಿಮ್ಗೆ ಗೊತ್ತಿಲ್ಲ ಅದು ಯಾರ ಮನೆಯದು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇನ್ಫಾರ್ಮ್ ಮಾಡಿದೀವಿ. ಏನಾಗಿದೆ ಕುಮಾರಸ್ವಾಮಿ ರೋಡಿಂದ ಕನಕಪುರ ರೋಡ್ಗೆ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಅದೊಂದೇ ರೋಡ್ ಇತ್ತು ಸರ್, ಇಳಸಣಿ ಮಾರ್ಗ. ಬಟ್ ಹೇಳಲ್ಲ ಟೋಯಿಂಗ್ ವೆಹಿಕಲ್ ಪೊಲೀಸ್ ಇಲಾಖೆ ಇಲ್ಲ ಮೊದಲಿತ್ತು. ಮೊನ್ನೆ ಮುಜೀಬೈನು ನಾನೇ ಮಾತಾಡಿದ್ವಿ. ಅವನೇನ್ ಹೇಳ್ತಾನೆ, ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ರೋಡಲ್ಲಿ ನಿಲ್ಸ್ತೀನಿ, ಏನ್ ಮಾಡ್ತೀರಾ ಟ್ಯಾಕ್ಸ್ ಕಟ್ಟೋರ್ಗೂ ಸಂಬಂಧ ಇಲ್ಲ. ನಮ್ಗೆ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಮಕ್ಕಳು ಸ್ಕೂಲ್ ಹೇಳಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಇಂಡಿಯನ್ ಕನೆಕ್ಟಿಂಗ್ ಸ್ಕೂಲ್ ವ್ಯಾನ್ಸ್ ನಮ್ಮ ಇಸ್ರೋ ಲೆವೆಲ್ ಕಡೆ ರೋಡ್ ಮೇಲೆ ನಿಂತಿರೋ ಗಾಡಿ ಅದು ರೋಡ್ ಮೇಲೆ ನಿಂತಿರುತ್ತೆ. ಯಾಕೆ ಎಲ್ಲೋ ಬೋರ್ಡ್ ಗಾಡಿ. ಅಪ್ಪ ಇನ್ನೊಂದು ಹೇಳ್ಬಿಡ್ತೀನಿ, ಟ್ರಾಫಿಕ್ ಅಲ್ಲಿ ಹೇಳ್ಬಿಡ್ತೀನಿ. ನಾನು ಟ್ರಾಫಿಕ್ ಅಲ್ಲಿ ಕೆಲಸ ಮಾಡಿದ್ದೀನಿ ಮೈಸೂರಲ್ಲಿ. ಪಾರ್ಕಿಂಗ್ ನೋ ಪಾರ್ಕಿಂಗ್ ಬೋರ್ಡ್ ನೋಡಿದೀರಾ ನೀವು? ಎಲ್ಲಿ ಪಾರ್ಕಿಂಗ್ ಅಂತ ಬೋರ್ಡ್ ಇರುತ್ತೋ ಅಲ್ಲಿ ಮಾತ್ರ ಗಾಡಿ ಆಗ್ಬೇಕೆ ವಿನಃ ಇನ್ ಎಲ್ಲೂ ಪಾರ್ಕಿಂಗ್ ಬೋರ್ಡ್ ಹಾಕಿಲ್ಲ ಅಂದ್ರೆ ಅವೆಲ್ಲ ನೋ ಪಾರ್ಕಿಂಗ್ ಅಂತ ಅರ್ಥ. ಅದು ಮಾಡ್ಕೊಂಡ್ಬಿಡ್ಬೇಕದು. ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ರೋಡ್ಗಳು ಇದಾವಲ್ಲ ಅವೆಲ್ಲ ನೋ ಪಾರ್ಕಿಂಗ್. ಪಾರ್ಕಿಂಗ್ ಅಂತ ನಾವೇನಾಗ್ತೀವಿ ಅಲ್ಲಿ ಮಾತ್ರ ನಿಲ್ಲಿಸಬೇಕು ಅಂತ ವಿನಃ ಆ ಬೋರ್ಡ್ ಇಲ್ಲ ಅಂದ್ರೆ ಇನ್ ಎಲ್ಲವೂ ಕೆಲವು ಟೈಮ್ ನೋ ಪಾರ್ಕಿಂಗ್ ಹಾಕಿದ್ದಾರೆ ಅಂತಲ್ಲ ಅದನ್ನ ಹಾಕ್ಬೇಕು ಅಂತಿಲ್ಲ. ಸ್ವಲ್ಪ ಜನಕ್ಕೆ ಗೊತ್ತಾಗ್ಲಿ ಅಂತ ಅದು ಸಿಟಿ ಮಧ್ಯದಲ್ಲಿ ಹಾಕ್ತಾರೆ. ಬಿಟ್ರೆ ದೇಶದ ಎಲ್ಲಾ ರೋಡ್ಗಳು ನಾವು ನೋ ಪಾರ್ಕಿಂಗ್ ತಿಳ್ಕೊಂಬಿಡಿ. ಕಾನೂನು ನಿಲ್ಲಿಸಬೇಕು ಅಂತ ಎಲ್ಲಾರು ಒಂದ್ ಕಡೆ ಪಾರ್ಕಿಂಗ್ ಅಂತ ಕೊಟ್ಟಿದ್ರೆ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿರುತ್ತೆ, ಅಲ್ಲಿ ಮಾತ್ರ ಗಾಡಿಗಳು ನಿಲ್ಲಿಸಬೇಕು. ಬಟ್ ಆದ್ರೂ ಯಾಕೆ ಎಲ್ಲಾ ಕಡೆ ರೋಡ್ ಯಾಕೆ ಕೇಸ್ ಆಗ್ತಿಲ್ಲ ಅಂತಂದ್ರೆ ಅಲ್ಲೇನು ಸಮಸ್ಯೆಗಳಿರಲ್ಲ. ಅದಕ್ಕೆ ಹೈವೇಗಳಲ್ಲಿ ಎಲ್ಲೋ ಒಂದ್ ಕಡೆ ಗಾಡಿಗಳು ನಿಲ್ಸಿರ್ತಾರೆ ಎಲ್ಲೋ ಟೀ ಕುಡಿಯೋದಕ್ಕೆ. ಅದಕ್ಕೆ ಅಲ್ಲಿ ನಿಲ್ಲಿಸಂಗಿಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ. ಬಟ್ ಅಲ್ಲೇನು ಸಮಸ್ಯೆ ಇಲ್ಲ. ಎಲ್ಲೋ ಇಷ್ಟು ದೊಡ್ಡ ದೊಡ್ಡ ರೋಡ್ ಇರ್ತವೆ, ನಿಲ್ಸಿರ್ತಾರೆ. ಬಟ್ ಸಿಟಿಲಿ ಹಂಗ್ ನಿಲ್ಸಿದ್ರೆ ಎಲ್ಲ ಜಾಮ್ ಆಗ್ಬಿಡ್ತೈತೆ ಅಂತ ಕೆಲವು ಕಡೆ ಪಾರ್ಕಿಂಗು, ಕೆಲವು ಕಡೆ ನೋ ಪಾರ್ಕಿಂಗ್ ಅಂತ ಹಾಕಿರ್ತಾರೆ. ಈಗ ಅವ್ರು ಹೇಳಿದ್ರಲ್ಲ ರೋಡಲ್ಲಿ ಗಾಡಿ ನಿಲ್ಸಕ್ ಅವಕಾಶನೇ ಇಲ್ಲ. ಒಂದ್ ಗಾಡಿ ನಿಂತ ಅವ್ರೆ ನಾನು ಟ್ಯಾಕ್ಸ್ ಕಟ್ತೀನಿ, ಟ್ಯಾಕ್ಸ್ ಕಟ್ಟಕ್ಕೂ ರೋಡ್ ನಿಲ್ಸಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ, ಸರಿನಾ? ರೋಡ್ ಮೇಲೆ ಗಾಡಿ ನಿಂತಿತ್ತು ಅಂತಂದ್ರೆ ಅದಕ್ಕೆ ಬೇರೆ ರೀತಿ ಟ್ರಾಫಿಕ್ ಅವ್ರು ಕೇಸ್ ಹಾಕ್ಬೋದು. ಆ ಟೋಯಿಂಗ್ ವೆಹಿಕಲ್ ದೊಡ್ಡ ಲೆವೆಲ್ ಅಲ್ಲಿ ಚರ್ಚೆ ನಡೀತಾ ಇದೆ. ಆದಷ್ಟು ಬೇಗ ಟೋಯಿಂಗ್ ವೆಹಿಕಲ್ ಬರುತ್ತೆ ಇಂಥ ಸಿಟಿಗಳಲ್ಲಿ. ಅದು ಗಲಾಟೆ ಮಾಡಿದವರು ಪಬ್ಲಿಕ್ ಟೋಯಿಂಗ್ ಅಲ್ಲಿ ಎತ್ಕೊಂಡು ಹೋಗ್ಬಿಡ್ತಾರೆ ಗಾಡಿಗಳು ಅಂತ ಅಂದ್ಬಿಟ್ಟು. ಆ ಟೋಯಿಂಗ್ ವೆಹಿಕಲ್ ಇರೋದ್ರಿಂದ ಸ್ವಲ್ಪ ಭಯ ಇದು, ಯಾರು ಎಲ್ಲಂದ್ರೂ ಗಾಡಿ ನಿಲ್ಸಲ್ಲ. ಆ ಟೈಮಲ್ಲಿ ಹಿಂಸೆ ಆಗುತ್ತೆ. ಬೇರೆ ದೇಶದಲ್ಲಿ ನೋಡಿ 1 ನಿಮಿಷ ಅಂದ್ರೆ DLA ಕ್ಯಾನ್ಸಲ್ ಮಾಡ್ಬಿಡ್ತಾರೆ. 1-2 ನಿಮಿಷ ಗಾಡಿ ರೋಡಲ್ಲಿ ನಿಂತ್ಬಿಟ್ರೆ ಅದನ್ನ ನಾವು ನೋಡಿ ಖುಷಿ ಪಡ್ತೀವಿ. ಅದೇ ನಮ್ಮ ದೇಶದಲ್ಲಿ ಏನಂತಂದ್ರೆ ಬಿಡು ಎಲ್ಲಿ ಬೇಕಾದ್ರೆ ಅಲ್ಲಿ ನಿಲ್ಸೋಗೋಣ ಅಂತ. ನಮ್ಮ ಜನಗಳ ಮನಸ್ಥಿತಿ ಚೇಂಜ್ ಆಗಿಲ್ಲ, ಮೈಂಡ್ ಸೆಟ್ ಚೇಂಜ್ ಆಗಿಲ್ಲ. ಅದು ಪ್ರಾಬ್ಲಮ್ ಇರೋದು ನಮ್ಮಲ್ಲಿ. ಕರೆಕ್ಟ್ ಆಗಿ ಒಂದು ಭಯ ಇತ್ತು ಅಂದ್ರೆ ರೋಡಲ್ಲಿ ನಿಲ್ಸಲ್ಲ, ಫೈನ್ ಹಾಕ್ತಾರೆ ಅಂತ. ಯಾರು ಕೇಳಲ್ಲ ಬಿಡು, ಅದಕ್ಕೆ ಟೋಯಿಂಗ್ ವೆಹಿಕಲ್ ಬೇಡ ಅಂದ್ರು. ಟೋಯಿಂಗ್ ವೆಹಿಕಲ್ ಒಂದು ಬಂತು ಅಂತಂದ್ರೆ ಎಲ್ಲ ಕರೆಕ್ಟ್ ಆಗ್ತದೆ. ಅದಕ್ಕೆ ಎಲ್ಲರೂ ಕೋಆಪರೇಟ್ ಮಾಡಬೇಕು. ಟೋಯಿಂಗ್ ವೆಹಿಕಲ್ ಬರಬೇಕು ಅಂತ. ತಪ್ಪಾದ್ರೆ ನಮ್ಮವ್ರ ತಪ್ಪಾದ್ರೆ ನಮ್ಮವ್ರ ಆಫೀಸರ್ ಪನಿಷ್ಮೆಂಟ್ ಕೊಡ್ತಾರೆ. ಅದು ನಮ್ಮ ಜನಗಳಿಗೆ ಇಷ್ಟ ಇಲ್ಲ ಟೋಯಿಂಗ್ ವೆಹಿಕಲ್ ಬರೋದು. ಹಂಗಾಗಿ ಈ ರೋಡ್ದೆಲ್ಲ ಸಮಸ್ಯೆ ಆಗ್ತಿದೆ. ಅದು ಬಹುಶಃ ಆದಷ್ಟು ಬೇಗ ಟೋಯಿಂಗ್ ವೆಹಿಕಲ್ ಬರ್ಬೋದು, ಅದನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತೆ ಬೇರೆ ಏನಾದ್ರು ಇದೆಯಪ್ಪ ಟ್ರಾಫಿಕ್ದು? ಎಕ್ಸಾಕ್ಟ್ಲಿ ಇದು ನಾನು ಹೇಳ್ಬೇಕಾಗಿತ್ತು. ಈಗ ನಮಗೆ 112 ಫೋನ್ ಮಾಡ್ತಿರಲ್ಲ, ದಯಮಾಡಿ ಕೇಳಿಸ್ಕೊಳ್ಳಿಪ್ಪ. ಆ ಪಬ್ಲಿಕ್ ಇದು ನಿಮ್ದು ಏನಿದೆ, ಅದಕ್ಕೆ ಆಪ್ ಇದೆಯಾ, ವಾಟ್ಸ್ಆಪ್ ನಂಬರ್ ಏನಿದೆ? ಪಬ್ಲಿಕ್ ಏನದು ಗೂಗಲ್ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ದಯಮಾಡಿ ಎಲ್ಲ ಡೌನ್ಲೋಡ್ ಮಾಡಿ ನಿಮ್ಮವ್ರಿಗೆ ಮಾಡಿಸಿ. ಈಗ BBMP ಇದೆ, ಎಲ್ಲಾದ್ರೂ ಕಸ ಬಿದ್ದಿದೆ ಫೋಟೋ ಹೊಡೆದು ಹಾಕ್ತೀರಾ, ನಮ್ಗೆ 112 ಫೋನ್ ಮಾಡ್ತೀರಾ. ನಮ್ದು ವಾಟ್ಸ್ಆಪ್ ನಂಬರು ಇದೆ, ನಮ್ದು ಸೋಷಿಯಲ್ ಮೀಡಿಯಾದು ಇದಾವೆ, ಟ್ವಿಟರ್ ಇದೆ, ಎಲ್ಲವೂ ಅಕೌಂಟ್ ಇದೆ ನಮ್ದು. ಏನೇ ಇದ್ರು ಈಗ ನಮ್ದು ಎಕ್ಸ್ ಅಕೌಂಟ್ ಅಲ್ಲಿ ಆಗ್ತಾರೆ ನಮ್ದು. ಹಂಗೇನೆ ಪಬ್ಲಿಕ್ ಏನದು ನೀವು ಡೌನ್ಲೋಡ್ ಮಾಡ್ಕೊಂಡು ಈಗ ನೀವು ಹೇಳಿದ್ರಲ್ಲ, ನೀವು ಫೋನ್ ಮಾಡೋದಕ್ಕಿಂತ ಎಫೆಕ್ಟಿವ್ ಜಾಸ್ತಿ ಅದು. ಹೇಳ್ತೀನಿ ಕೇಳಿ, ಬುದ್ಧಿ ಬರ್ತಾ ಇದೆ. ಪಬ್ಲಿಕ್ ಇದೆಯಲ್ಲ, ಎಲ್ಲೆಲ್ಲಿ ಗಾಡಿಗಳು ಹಿಂಗೆ ಬಂದು ನಿಲ್ಸಿರ್ತಾರೋ, ನ್ಯೂಸೆನ್ಸ್ ಆಗ್ತಿರ್ತಾರೋ ರೋಡಲ್ಲಿ,
ಪಬ್ಲಿಕ್ ಐ ಡೌನ್ಲೋಡ್ ಮಾಡ್ಕೊಂಡು ಇಮಿಡಿಯೇಟ್ ಆ ಫೋಟೋ ಹೊಡೆದ್ಬಿಟ್ಟು ನಿಂದ ಎಷ್ಟೇ ಕ್ಲಾಸ್ ಅಲ್ಲಿ ಇದೆ ಏನು ಆ ಡೀಟೇಲ್ಸ್ ಸ್ವಲ್ಪ ಆಡ್ ಮಾಡ್ಬಿಟ್ಟು ಹಾಕ್ಬಿಡಿ. ಸರ್ ಇನ್ನೊಂದು ಆ್ಯಪ್ ಇದೆ, ಅಸ್ತ್ರಂ ಅಂತ ಹೊಡೀರಿ. ಮರ್ತೋಗ್ಬಿಡ್ತೀರಾ ಬೇಕಾದ್ರೆ ಬರ್ಕೊಳ್ಳಿ, ಟೈಪ್ ಮಾಡ್ಕೊಳ್ಳಿ ಮೊಬೈಲ್ ಅಲ್ಲಿ. ಅಸ್ತ್ರಂ ಒಂದು, ಪಬ್ಲಿಕ್ ಐ ಒಂದು, ಎರಡನ್ನ ನೀವು ದಯಮಾಡಿ ಬಳಸ್ಕೊಳ್ಳಿ. ಫೈನ್ ಆಗ್ತದೆ. ಇಮಿಡಿಯೇಟ್ ಬಂದು ಅಟೆಂಡ್ ಮಾಡ್ತಾರೆ ನೋಡಿ ಕಂಪ್ಲೇಂಟ್. ಪಬ್ಲಿಕ್ ಐ ಒಂದು, ಇನ್ನೊಂದು ಅಸ್ತ್ರಂ ಒಂದು. ಅವ್ರು ಇಮಿಡಿಯೇಟ್ ಮೆಸೇಜ್ ಹೋಗುತ್ತೆ, 2 ನಿಮಿಷಕ್ಕೆ ಬಂದು ಟೂ ವೀಲರ್ ಅಲ್ಲಿ ಕೋಬ್ರಾ ಅಂತ ಇರುತ್ತೆ. ಕೆಲವು ಕಡೆ ಜೀಪ್ಗಳು ಬರಕ್ಕಾಗಲ್ಲ. ಫಸ್ಟ್ ಇಮಿಡಿಯೇಟ್ ರೆಸ್ಪಾಂಡೆಂಟ್ ಆ ಕೋಬ್ರಾ ಗಾಡಿಗಳು. ನೀವು ಪಬ್ಲಿಕ್ ಐ ಆಗಿದ ತಕ್ಷಣ ಬಂದ್ಬಿಡುತ್ತೆ, ಒಂದು 5-6 ನಿಮಿಷಕ್ಕೆಲ್ಲ ಬಂದು ರೀಚ್ ಆಗ್ಬಿಡುತ್ತೆ. ದಯಮಾಡಿ ಆ ಪಬ್ಲಿಕ್ ಐ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಪಬ್ಲಿಕ್ ಐ ಅಂತ ಯಾವ್ದೋ ಬೇರೆ ವೈರಸ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಿಲ್ಲ, ಅದನ್ನ ಬೇಕಾದ್ರೆ ಟ್ರಾಫಿಕ್ ಎಲ್ಲ ಕರೆಕ್ಟ್ ಆಗಿ ಯಾವ ರೀತಿ ಇರುತ್ತಲ್ಲೋ ಅಂತ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ಸ್ಪೆಕ್ಟರ್ ಹೇಳಿದ್ರು ನಾನು ದುಡ್ಡು ಹೋಯ್ತು ಕೊಡಿ ಅಂತ ನನ್ನ ಹತ್ರ ದುಡ್ಡು ಕೇಳ್ಬೇಡಿ, ವೈರಸ್ ಬಂದ್ಬಿಡ್ತು ನನ್ನ ಮೊಬೈಲ್ಗೆ ಅಂತ. ದಯಮಾಡಿ ಅದನ್ನ ಅರ್ಥ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಈಚೆ ಹೋಗ್ಬಿಟ್ಟು ಸರ್ ನೀವು ಹೇಳ್ದೆ ಮಾಡಿದ್ರೆ ದುಡ್ಡು ಎಲ್ಲ ಹೋಗ್ಬಿಡುತ್ತೆ ಅಂತ ಹಾಕೊಂಡು ಅಂತ ಆಮೇಲೆ ನನ್ ಕೇಳ್ಬೇಡಿ. ಆ ಟ್ರಾಫಿಕ್ ನಮ್ದೆಲ್ಲ ಸಿಬ್ಬಂದಿಗಳಿದ್ದಾರೆ, ಇವ್ರನ್ನ ಕೇಳಿ ಒಂದ್ ರೌಂಡ್ ಡೌನ್ಲೋಡ್ ಮಾಡ್ಕೊಳ್ಳಿ. ಹೊರಗಡೆ ಎಲ್ಲ ಬಂದು ಹತ್ರದಿಂದ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಬಂದು ಫೋಟೋ ಹೊಡ್ಕೊಂಡು ನಿಮಗೆ ಸರ್ಕ್ಯುಲೇಟ್ ಮಾಡ್ಕೊಳ್ಳಿ, ಇವ್ನು ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಇನ್ ಟ್ರಾಫಿಕ್ ಪ್ರಾಬ್ಲಮ್ ಪಬ್ಲಿಕ್ ಐ ಅಷ್ಟೇ, ಅಸ್ತ್ರಮು ಪಬ್ಲಿಕ್ ಐ. ಒಂದೊಂದಿಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಇದ್ರೆ ಫೋನ್ ಮಾಡಿ. ಎಷ್ಟೋ ಜನ ಕಣ್ಪೂರ್ತಿ ಕುಡಿದು ನಮ್ಗೆ ತೊಂದರೆ ಕೊಟ್ಬಿಟ್ಟಾರೆ. ಒಂದೊಂದು ಫೋನ್ ಮಾಡಿ, ಅವ್ನು ಕುಡಿದ್ಬಿಟ್ಟು ಫೋನ್ ಮಾಡಿ ಆಫ್ ಮಾಡ್ಕೊಂಡ್ಬಿಡ್ತಾನೆ. ಅವನು ಇವೆಲ್ಲ ಮಾಡ್ತಾರೆ, ನಮ್ಗೆ ಏನು ಮಾಡಕ್ಕಾಗಲ್ಲ ಅದನ್ನ. ಸರಿನಾ? ಟೀ ಆಯ್ತಾರಪ್ಪ ಎಲ್ರದ್ದು? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಮೇಲೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗೋ ಜನಗಳು ಬರ್ತಾ ಇರ್ತಾರೆ, ಆ ಕಡೆಯಿಂದ ಈ ಕಡೆಯಿಂದ ವೆಹಿಕಲ್ ಒಂದೇ ಸಮ ಬರ್ತಾ ಇರ್ತಾರೆ. ಹಂಸಕ್ಕೆ ನಾವು ಹಂಸ ಏನಾಗ್ತದೆ ಕರೆಕ್ಟ್ ಹಂಸದು. ಈಗ ನೀವ್ ಹೇಳಿದ ತಕ್ಷಣ ನಾನ್ ಹಾಕೋದಾಗಲಿ ಇವ್ರು ಹಾಕೋದಾಗಲಿ ಸಡಕ್ ಬರಲ್ಲ. ಬಟ್ ಕರೆಕ್ಟ್ ಪ್ರಾಬ್ಲಮ್ ಹಂಸ ಹಾಕೋದ್ ಏನ್ ಮಾಡ್ತಾರೆ, ಇವರು BBMP ಕೆಲಸ ಮಾಡ್ಬೇಕಾದ್ರೆ ನಮ್ಮ ಇದ್ರಲ್ಲಿ ಯಾವ್ದು ಬೀಟ್ ಹಾಕಲ್ಲ, ಮಡ್ಚಿದ್ದು ಅಂತಂದ್ರೆ ಹಂಸ ನೋಡ್ಕೊಳ್ಳಿ, ಜಂಕ್ಷನ್ ನೋಡ್ಕೊಳ್ಳಿ. ಅದೇನಾದ್ರು ಕಾಲ್ ಮಾಡ್ಕೊಂಡು 24ನೇ ಕ್ಲಾಸ್ ಕಳಿಸ್ತೀನಿ, ಅದ್ರೆಲ್ಲ ನಾನು ತಗೋತೀನಿ. ಕುಮಾರಸ್ವಾಮಿ ಬಡಾವಣೆಯ ಇನ್ಸ್ಪೆಕ್ಟರ್ ಆದ ಜಗದೀಶ್ ರವರು ಸಾರ್ವಜನಿಕರಿಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಒಂದು ಸ್ಟೇಷನ್ ಪರವಾಗಿ ಅಲ್ಲ, ಇಡೀ ರಾಜ್ಯದ ಜನ ಅವರು ಕೊಟ್ಟಿರುವ ಮಾಹಿತಿಯನ್ನು ಪಡೆದುಕೊಳ್ಳಿ. ಏಕೆ ಕಾನೂನು ಹೇಗಿದೆ, ಯಾವ ರೀತಿ ಇದೆ ಅನ್ನೋದನ್ನ ಕ್ಲೀನಾಗಿ ನೀಟಾಗಿ ಪ್ರತಿಯೊಬ್ಬರಿಗೂ ಅರಿವು ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ಇದನ್ನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಅವರು ನಮ್ಮ ಇನ್ಸ್ಪೆಕ್ಟರ್ ಜಗದೀಶ್ ಅವರು ಹೇಳಿರೋದನ್ನು ಎಲ್ಲರೂ ಪಾಲನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ